ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಃ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತವನ್ನು ವೇದವ್ಯಾಸರು ರಚನೆ ಮಾಡಿ ಶ್ರೀಕೃಷ್ಣನ ಉತ್ಕೃಷ್ಟವಾದ ಗುಣಗಳನ್ನೆಲ್ಲ ಸಂಗ್ರಹಾತ್ಮಕವಾಗಿ ಮತ್ತು ಅದ್ಭುತವಾಗಿ ವಿಶೇಷವಾಗಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಮಹಾಭಾರತಗಳು. ಆ ಮಹಾಭಾರತವನ್ನು ಎಷ್ಟು ದೊಡ್ಡದಾಗಿ ರಚನೆ ಮಾಡಿದ್ದಾರೆ ಅಂತಂದರೆ, ವೇದಾದಪಿ ಪರಂಚಕ್ರೇ ಮಹಾಭಾರತ ಉತ್ತಮಂ. ವೇದಗಳು ನಾಲ್ಕವಲ್ಲ, ಆ ವೇದಗಳಿಗಿಂತಲೂ ಶ್ರೇಷ್ಠವಾದ ಗ್ರಂಥ ಅಂತಂದರೆ ಮಹಾಭಾರತ ಅಂತ ಹೇಳಿ. ಅಷ್ಟು ಶ್ರೇಷ್ಠವಾದದ್ದು ಮಹಾಭಾರತ. ಹೀಗಾಗಿ ವೇದಗಳಿಗಿಂತಲೂ ಗಾತ್ರದಲ್ಲಿಯೂ ದೊಡ್ಡದು. ಯಾಕೆಂದರೆ ಮಹಾಭಾರತದಲ್ಲಿ 1,00,000 ಶ್ಲೋಕಗಳು ಇವೆ. 1,00,000 ಶ್ಲೋಕ ಅಂತಂದರೆ ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಒಂದು ಭಾಗವತವನ್ನು ನಾವು ತಗೊಂಡ್ರೆ 5ರಷ್ಟು ಭಾಗವತ ಇಂಟು 5 ಮಾಡಿದರೆ ಎಷ್ಟಾಗಬೇಕು, ಅಷ್ಟು ಮಹಾಭಾರತ ದೊಡ್ಡದಾಗಿ ಗಾತ್ರದಲ್ಲಿಯೂ ಪಾತ್ರದಲ್ಲಿಯೂ ದೊಡ್ಡದಾಗಿದೆ. ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಒಂದು ವಸ್ತುವಿನೊಳಗೆ ದೊಡ್ಡಸ್ತಿಗೆ ಬರೋದು ಯಾವಾಗ ಅಂದರೆ, ಅದು ಗಾತ್ರದೊಳಗೆ ದೊಡ್ಡದಿದ್ದರೆ ಅಷ್ಟೇ ಸಾಕಾಗೋದಿಲ್ಲ, ಪಾತ್ರದೊಳಗೂ ದೊಡ್ಡದಿರ್ಬೇಕು. ಅಂದರೆ ಯಾರೋ ಭಾಳ ಲಟ್ಟಿರ್ತಾರೆ, ಆದರೆ ಅವರಿಗೆ ಯುದ್ಧ ಮಾಡಿ ಗೆಲ್ಲುವಷ್ಟು ಸಾಮರ್ಥ್ಯ ಇರೋದಿಲ್ಲ, ನೋಡ್ಲಿಕ್ಕೆ ಮಾತ್ರ ಜಟ್ಟಿ ಹಂಗಿರ್ತಾರೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಬರೀ ಗಾತ್ರದೊಳಗೆ ದೊಡ್ಡದು, ಆದರೆ ಪಾತ್ರದೊಳಗಿಲ್ಲ. ಆದರೆ ಈ ಪಾತ್ರ ಎರಡೂ ದೊಡ್ಡದಾಗಿರುವುದು ಒಂದು ಗ್ರಂಥದ ವಿಶೇಷತೆ ಅಂತ ಹೇಳ್ತಾರೆ. ಹಾಗೆ ಮಹಾಭಾರತ ಅನ್ನೋದು ಸಮಗ್ರ ವಾಂಗ್ಮಯ ಪ್ರಪಂಚದೊಳಗೆ ಅತ್ಯಂತ ಶ್ರೇಷ್ಠವಾದ ಮತ್ತು ದೊಡ್ಡದಾದ ಗ್ರಂಥ ಅಂತ ಸಿದ್ಧವಾಗಿದೆ. ಆ ಮಹಾಭಾರತದೊಳಗೆ 18 ಪರ್ವಗಳು ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಆರಂಭದ ಪರ್ವದಿಂದ 18ರವರೆಗೂ ಅಷ್ಟು ಅನೇಕ ಪರ್ವಗಳು ಅದರಲ್ಲಿ ಇದೆ. ಆ 18 ಪರ್ವಗಳ ಜೊತೆಗೆ 100 ಉಪಪರ್ವಗಳಾಗುತ್ತವೆ. ಒಟ್ಟಾರೆ ಪರ್ವಗಳ ಜೊತೆಗೆ ಉಪಪರ್ವ ಅಂತಲೂ ಸೇರಿಸಿ 100 ಅಂತ ಮಾಡ್ತಾರೆ. ಆ 100 ಪರ್ವಾತ್ಮಕವಾದದ್ದು ಪೂರ್ಣ ಆಗಬೇಕು ಅಂತಂದರೆ ಅದಕ್ಕೆ ಕೊನೆ 3 ಪರ್ವ ಸೇರಿಸಿದರೆ ಅದು 100 ಆಗ್ತದೆ. ಆ ಕೊನೆ 3 ಭಾಗನೇ ಈ ಹರಿವಂಶ ಪರ್ವ. ಗೊತ್ತಾಯ್ತು? ಮಹಾಭಾರತದ ಖಿಲಭಾಗ ಅಂತ ಕರೀತಾರೆ. ಖಿಲಭಾಗ ಅಂತಂದ್ರೆ ಖಿಲ ಅಂದ್ರೆ ರೆಸಿಡ್ಯೂ ಅಂತ ಅರ್ಥ. ರೆಸಿಡ್ಯೂ ಭಾಗಕ್ಕೆ ಏನಂತ ಕರೀತಾರೆ? ಖಿಲಭಾಗ ಅಂತ ಕರೀತಾರೆ. ಹೆಂಗೆ ವಾಯುಸ್ತುತಿ ಖಿಲ ವಾಯುಸ್ತುತಿ ಅಂತ ನಾವು ಅಂತೀವೋ ಹಾಗೆ ಮಹಾಭಾರತಕ್ಕೂ ಮಹಾಭಾರತದ ಕೊನೆ ಭಾಗಕ್ಕೆ ಖಿಲ ಮಹಾಭಾರತ ಅಂತ ಕರೀತಾರೆ. ಅದು ಯಾವುದು ಅಂದರೆ ಇದೆ ಹರಿವಂಶ ಪರ್ವ. ಇದು ಯಾವ ರೀತಿಯಿಂದ ಶ್ರೇಷ್ಠ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಮಹಾಭಾರತದೊಳಗೆ ಬೇಕಾದಷ್ಟು ವಿಷಯಗಳು ಹೇಳಿದರೂ ಕೂಡ ಎಲ್ಲ ಸೂರ್ಯವಂಶದ ಚಂದ್ರವಂಶದ ರಾಜರ ಕಥೆಗಳನ್ನು ಒತ್ತಟ್ಟಿಗೆ ಹೇಳಲಿಕ್ಕಾಗಿಲ್ಲ. ಯಾಕಂದರೆ ಮಹಾಭಾರತದ ಮೂಲ ಕಥೆ ಅದಲ್ಲ, ಅದು ಬಹಳ ಕಾಂಪ್ಲಿಕೇಟೆಡ್ ಆದದ್ದು. ಅದರೊಳಗೆ ಇದನ್ನು ವರ್ಣನೆ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆ, ಕೃಷ್ಣ ಹೇಗೆ ಬೇರೆ ಬೇರೆ ಮತ್ತೆ ಮದುವೆಗಳನ್ನು ಮಾಡಿಕೊಂಡ, ತನ್ನ ಪ್ರೌಢಲೀಲೆಗಳನ್ನು ತೋರಿಸಿದ, ಬಾಲಲೀಲೆಗಳನ್ನು ತೋರಿಸಿದ, ಆಮೇಲೆ ಬೇರೆ ಬೇರೆ ಯಾವುದು ಚಂದ್ರವಂಶ ಸೂರ್ಯವಂಶ ಮೊದಲಾದ ವಂಶಗಳ ವಿಸ್ತಾರ, ಇದೆಲ್ಲವನ್ನು ಮಹಾಭಾರತದ ಮೂಲ ಗ್ರಂಥದೊಳಗೆ ಹೇಳಲಿಕ್ಕೆ ಕಷ್ಟ. ಮೂಲ ಗ್ರಂಥದ ಆಶಯ ಬೇರೆ ಅದು. ಆ ಗ್ರಂಥದ ಕೊನೆಯಲ್ಲಿ ಅಂದರೆ ಮಹಾಭಾರತದ್ದೇ ಭಾಗವಾಗಿ 3 ಪರ್ವಗಳಲ್ಲಿ ಕಡಿಮೆ ಏನಿಲ್ಲ, ಅದೊಂದು 20,000 ಶ್ಲೋಕ ಆಗ್ತದೆ. ಅಷ್ಟು ವಿಷಯ ಸೇರಿಸಿ ಅದರೊಳಗೆ ಸೂರ್ಯವಂಶ ಚಂದ್ರವಂಶದ ಎಲ್ಲ ಕಥೆಗಳನ್ನು ವಿಸ್ತಾರ ಮಾಡಿ ಕೃಷ್ಣನ ವಿಶೇಷವಾದ ಕಥೆಯನ್ನು ಹೇಳಿದ್ದಾರೆ. ಹೀಗಾಗಿ ನೀವು ಮಹಾಭಾರತವನ್ನೇ ಹೇಳಿಸ್ತಾ ಇದ್ದೀವಂತೆ ಅಂದ್ಕೊಳ್ಬೇಕು. ಗೊತ್ತಾಯ್ತು? ಹರಿವಂಶ ಪರ್ವವನ್ನು ಹೇಳೋದು ಅಂತಂದ್ರೆ ಮಹಾಭಾರತವನ್ನು ಹೇಳೋದು ಅಂತ ಅರ್ಥ. ಅದಕ್ಕೆ ಈ ಶ್ಲೋಕದವನ್ನು ಹೇಳ್ತಾರೆ ನೋಡ್ರಿ, ಹರಿವಂಶ ತತಃ ಪರ್ವ
ಪುರಾಣಂ ಕಿಲ ಸಂಹಿತಂ ವಿಷ್ಣು ಪರ್ವ ಶಿಶೋಶ್ಚರ್ಯ ವಿಷ್ಣು ಕಂಸವಧಸ್ತಥ ಭವಿಷ್ಯಂ ಪರ್ವಚಾಪ್ಯುಕ್ತಂ ಖಿಲೇಶ್ವೇವಾದ್ಭುತಂ ಮಹತ್ ಏತತ್ ಪರ್ವ ಶತಂ ಪೂರ್ಣಂ ವ್ಯಾಸೇನೋಕ್ತಂ ಮಹಾತ್ಮನ ಅಂತ ಹೇಳಿದ್ರು. ಹರಿವಂಶ ಅಂತ ಅನ್ನೋದು ಏನದ ಅದೊಂದು ಪರ್ವ. ಅದು ಅದರ ಯಾವ ರೀತಿ ಆದದ್ದು ಹರಿವಂಶ ಭಾಗ ಅಂತಂದ್ರೆ ಪುರಾಣಂ ಕಿಲ ಸಂಹಿತಂ. ಈಗ ತಾನೇ ಹೇಳಿದೆ ಕಿಲ ಭಾಗ ಅಂತೇಳಿ, ಪುರಾಣಂ ಕಿಲ ಸಂಹಿತಂ. ಮತ್ತೆ ಇದ್ರೊಳಗೆ 3 ಭಾಗ ಅಂತ ಹೇಳಿದಲ್ಲ, 3 ಪರ್ವಗಳು ಅಂತ, ಅವಕ್ಕೂ ಒಂದೊಂದು ಹೆಸರಿಟ್ಟಿದ್ದ. ಒಂದು ಹರಿವಂಶ ಪರ್ವ ಅಂತೆ ಅದರ ಹೆಸರು, ಫಸ್ಟ್ ಪಾರ್ಟ್ 1. ಪಾರ್ಟ್ 2ಗೆ ವಿಷ್ಣು ಪರ್ವ ಅಂತ ಇರ್ತಾರೆ, ವಿಷ್ಣು ಪರ್ವ. ಆಮೇಲೆ ಪಾರ್ಟ್ 3 ಏನದ ಅದನ್ನ ಭವಿಷ್ಯ ಪರ್ವ ಅಂತ ಕರೀತಾರೆ. ಹೀಗೆ ಹರಿವಂಶ, ವಿಷ್ಣು ಮತ್ತು ಭವಿಷ್ಯ ಈ 3 ಪರ್ವಗಳಿಂದ ಕೂಡಿಸಿದರೆ ಏತತ್ ಪರ್ವ ಶತಂ ಪೂರ್ಣಂ ಅಂತ. ಆವಾಗ ಈ ಮಹಾಭಾರತ ಅನ್ನೋದು 100% ಅಂತ ಆಗ್ಬಿಡುತ್ತೆ. 100ಕ್ಕೆ 100 ಮಹಾಭಾರತ ಆಗಬೇಕು ಅಂತಂದ್ರೆ ಈ 3 ಸೇರಿಸ್ಬೇಕಾಗುತ್ತೆ. ಆ 3 ಯಾವುದು ಅಂದ್ರೆ ಹರಿವಂಶ ಅಂತ ಹೇಳಿ. ಹಾಗಾಗಿ ಹರಿವಂಶದ್ದೇ ಒಂದು ಭಾಗ. ಇಷ್ಟು ಸಿದ್ಧ ಆಯ್ತು. ಅಲ್ಲಿ ಆರಂಭ ಮಾಡ್ತಾರೆ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯಿ. ಈ ಮಹಾಭಾರತವನ್ನು ಹೇಳುವಾಗ ಮೊದಲಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಮೊದಲಿಗೆ ಮಂಗಳಾಚರಣೆ ಅಂತ ಮಾಡಬೇಕು. ಈಗ ತಾನೇ ಮಾಡಿದ್ವಲ್ಲ, ಸಂಕಲ್ಪ ಮಾಡಿದ್ವಿ, ಮಂಗಳಾಚರಣೆ ಮಾಡಿದ್ವಿ, ಕುಲದೇವತಾ ಸ್ಮರಣೆ ಮಾಡಿದ್ವಿ. ಯಾಕೆ ಅಂದರೆ ನಾವು ಹಿಡಿದ ಕೆಲಸ ಪೂರ್ಣ ಆಗಬೇಕು. ಹಿಡಿದ ಕೆಲಸ ಪೂರ್ಣ ಆಗಬೇಕು ಅಂದ್ರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಎಲ್ಲರೂ ಹಿಡಿದ ಕೆಲಸ ಪೂರ್ಣ ಆಗ್ತದಂತಿಲ್ಲ, ಪೂರ್ತಿ ಆಗಲಿಕ್ಕೆ ದೇವರ ಅನುಗ್ರಹ ಬೇಕು. ಅದನ್ನು ಪ್ರಾರ್ಥನೆ ಮಾಡ್ತಾ ಗ್ರಂಥಕಾರರು ಅದನ್ನು ನಮಗೆ ಮಾಡಿ ತೋರಿಸ್ತಾ ಇದ್ದ. ನಾರಾಯಣಂ, ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾರೆ, ನಿಮಗೆಲ್ಲ ಗೊತ್ತಿದೆ. ನಾರಾಯಣಂ ಅಯನಂ ನಾರಾಯಣಂ. ನಾರ ಅಂತಂದ್ರೆ ನರ ಸಂಬಂಧಿಯಾದದ್ದು ಅಂತ, ನಾರ ಪ್ಲಸ್ ಅಯಣ ಸೇರಿ ನಾರಾಯಣ ಆಗುತ್ತೆ. ನಾರ ಅಂತಂದ್ರೆ ಅರ್ಥ ಏನು ಅಂದ್ರೆ ನರಸಂಬಂಧಿಯಾದದ್ದಕ್ಕೆ ಆಶ್ರಯನಾದವನು. ಅಯನ ಅಂದ್ರೆ ಆಶ್ರಯ. ನರಸಂಬಂಧಿಯಾದದ್ದೇನು? ಎಲ್ಲ ಸಂಬಂಧಿಯಾದದ್ದೇ ನಾವು ಅನ್ಕೊಂಡ್ವಿ. ನಮಗೆ ಬೇಕಾದದ್ದು ಸುಖ, ಆ ಸುಖಕ್ಕೆ ಆಶ್ರಯನಾದವನು ಪರಮಾತ್ಮ. ನರ ಸಂಬಂಧಿಯಾದದ್ದು ನಾರ ಅಂದ್ರೆ ಸುಖ, ಅದನ್ನು ಕೊಡುವವನು ನಾರಾಯಣ. ಆದ್ದರಿಂದ ಅವನಿಗೆ ನಾರಾಯಣ ಅಂತ ಕರೀತಾರೆ. ಮುಖ್ಯವಾಗಿ ನರಸಂಬಂಧಿ ಆದದ್ದು ಆಗಬೇಕಾದದ್ದು ಯಾವುದು ಅಂದ್ರೆ ಮೋಕ್ಷ. ಅಂದ್ರೆ ಇದ್ದಾಗಲೂ ಮುಂದೂ ಕೂಡ ನಮಗೆ ಮೋಕ್ಷದ ಅನಿವಾರ್ಯತೆ ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ನಾರ ಅಂತ ಕರೀತಾರೆ. ಅದಕ್ಕೆ ಆ ಮೋಕ್ಷಕ್ಕೆ ಆಶ್ರಯಭೂತನಾದವನು ನಾರಾಯಣ ಅಂತಲೂ ಅರ್ಥವನ್ನು ಹೇಳ್ತಾರೆ. ಜೊತೆಗೆ ನಾರ ಅಂದ್ರೆ ಮುಕ್ತರು ಅಂತ ಅರ್ಥ. ಮುಕ್ತರಿಗೆ ಆಶ್ರಯ, ನಾರಾಯಣಂ ಅಯನಂ ನಾರಾಯಣ, ಮುಕ್ತರಿಗೆ ಆಶ್ರಯಭೂತನಾದವನು ಅಂತಲೂ ಅರ್ಥ ಹೇಳ್ಬೋದು. ಹೀಗೆ ಅನೇಕ ವಿಧದಿಂದಲೂ ಕೂಡ ಅವನು ನಾರಾಯಣ ಶಬ್ದ ವಾಚ್ಯನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ, ಭಗವಂತ ನಾರಾಯಣನಾದಂತಹ ಪರಮಾತ್ಮನನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ. ಮತ್ತು ನರಂಚೈವ ನರೋತ್ತಮಂ. ನರೋತ್ತಮ ಅಂತಂದ್ರೆ ವಾಯುದೇವರು. ನರ ಅಂದ್ರೆ ಮನುಷ್ಯ ಜೀವರು, ಮನುಷ್ಯರಲ್ಲ, ಎಲ್ಲಾ ಜೀವರಾಶಿಗಳು. ಅವುಗಳಲ್ಲಿ ಉತ್ತಮನಾದವನು ಯಾರು ಅಂದ್ರೆ ಜೀವೋತ್ತಮರಾದ ವಾಯುದೇವರು ಅಂತ. ನರೋತ್ತಮ ಅಂದ್ರೆ ಜೀವೋತ್ತಮ ಅಂತ. ಹೀಗಾಗಿ ನಾರಾಯಣನನ್ನು, ವಾಯುದೇವರನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆಮೇಲೆ ದೇವೀಂ ಅಂತಂದ್ರು. ದೇವೀಂ ಅಂತಂದ್ರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಸೂಕ್ತಕ್ಕೆ ನಾವೇನಂತ ಕರಿತೀವಿ? ದೇವಿ ಸೂಕ್ತ ಅಂತೀವಿ. ಅನ್ನರ್ಥ ಏನು? ಮಹಾಲಕ್ಷ್ಮಿ ಹೆಸರು ದೇವಿ. ಬೇರೆಯವರು ದೇವಿಗಳಿದ್ದಾರೆ, ದೇವಿಯರಿದ್ದಾರೆ, ಆದರೆ ಪ್ರಧಾನ ದೇವಿ ಅಂದ್ರೆ ಯಾರು? ಮಹಾಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮಿಯನ್ನು ನಮಸ್ಕಾರ ಮಾಡ್ತಾ ಇದ್ದೀವಿ. ಸರಸ್ವತೀಂ, ಸರಸ್ವತಿ ದೇವಿಯರು ಮತ್ತೆ ಬ್ರಹ್ಮದೇವರ ಪತ್ನಿ, ಅವರನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸಕಲ ಈ ವಾಗ್ದೇವತೆ ಅಂತ ಯಾರನ್ನು ಕರೀತಾರಲ್ಲ, ಗ್ರಂಥದ ಅಭಿಮಾನಿ ದೇವತೆಗಳು ಅವರು ಇರ್ತಾರೆ. ಆದ್ದರಿಂದ ಸರಸ್ವತಿಯನ್ನು ಕೂಡ ನಮಸ್ಕಾರವನ್ನು ಮಾಡಿ, ನರ ಅಂತಂದ್ರೆ ಶೇಷದೇವರು ಅಂತಾರೆ, ಶೇಷದೇವರನ್ನು ನಮಸ್ಕಾರ ಮಾಡಿ, ತಥೋ ವ್ಯಾಸಂ, ವ್ಯಾಸ ಅಂತಂದ್ರೆ ವೇದವ್ಯಾಸರು, ತಥೋ ಜಯ ಮುದೀರಗಿ, ವೇದವ್ಯಾಸರನ್ನು ನಮಸ್ಕಾರ ಮಾಡಿ ಯಾವುದೇ ಒಂದು ಗ್ರಂಥವನ್ನು ಹೇಳಬೇಕು ಅಂತ. ಯಾಕೆಂದ್ರೆ ಇದರ ಮೂಲ ಕರ್ತೃಗಳು ಅವರು. ಅಷ್ಟೇ ಅಲ್ಲದೆ ಯಾವುದಾದ್ರೂ ಜಗತ್ತಿನೊಳಗೆ ಒಂದು ಸಾಹಿತ್ಯ ಅಂತಿದ್ರೆ ಆ ಸಾಹಿತ್ಯಕ್ಕೆ ಮೂಲ ಸ್ರೋತಸ್ಸು ಅವರೇ ಇರ್ತಾರೆ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಕರೀತಾರೆ. ವೇದವ್ಯಾಸರ ಉಚ್ಛಿಷ್ಟವೇ ಎಲ್ಲವೂ ಜಗತ್ತಿನೊಳಗಿರೋದು. ಗೊತ್ತಾಯ್ತ್ರಿ? ಹಿಂಗಾಗಿ ಯಾರೂ ಕೂಡ ಹೊಸದನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಿದ್ರೆ ಅದು ಕೇವಲ ವೇದವ್ಯಾಸರ ಆ ಮಾತನ್ನೇ ನಾವು ಅನುಕರಿಸಿ ಮಾಡಬೇಕಾಗ್ತದೆ. ಆದ್ದರಿಂದ ವೇದವ್ಯಾಸರ ವಾಣಿಯೇ ಅದು ಅಂತ ತಿಳಿಬೇಕು. ಅವರನ್ನು ಕೂಡ ಸ್ಮರಣೆ ಮಾಡಬೇಕು. ಹೀಗೆ ಮಾಡಿ ಜಯ ಮುದೀರಗಿ. ಜಯ ಅಂತಂದ್ರೆ ಮಹಾಭಾರತಕ್ಕೆ ಜಯ ಅಂತ ಒಂದು ಹೆಸರು.
ಮಹಾಭಾರತದ ಇನ್ನೊಂದು ಹೆಸರೇನು? ಜಯ ಅಂತ. ಯಾಕೆಂದ್ರೆ ಅದನ್ನು ಕೇಳಿದರೆ ಜಯ ಆಗ್ತದೆ, ಅದನ್ನು ಹೇಳಿದರೆ ಜಯ ಆಗ್ತದೆ. ಆದ್ದರಿಂದ ಮಹಾಭಾರತಕ್ಕಿರೋ ಹೆಸರು ಜಯ. ಯಥೋ ಧರ್ಮಸ್ತಥೋ ಜಯ ಅಂತ ಗಾಂಧಾರಿ ಬಾಯಿಯೊಳಗೆ ಬಂತಲ್ಲ. ಎಲ್ಲಿ ಎಲ್ಲಿ ಧರ್ಮನೋ ಅಲ್ಲಿ ಜಯ, ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ. ಆದ್ದರಿಂದ ಕೃಷ್ಣ ಇದ್ದಲ್ಲಿ ಧರ್ಮ ಇರ್ತದೆ, ಧರ್ಮ ಇದ್ದಲ್ಲಿ ಜಯ ಇರ್ತದೆ. ಹಾಗಾಗಿ ಭಗವಂತ ವೇದವ್ಯಾಸರನ್ನು ಸ್ಮರಣೆ ಮಾಡಿ ಈ ಜಯ ಅನ್ನುವಂತಹ ಗ್ರಂಥವನ್ನು ಉದೀರಗೆ ಹೇಳಬೇಕು ಅಂತ ಮೊದಲಿಗೆ ಹೇಳ್ತಾ ಇದ್ದಾರೆ. ದ್ವೈಪಾಯನೋಷ್ಠಪುಟ ನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ. ಯಾರು ಭಾರತವನ್ನ ಅರ್ಥಾತ್ ಮಹಾಭಾರತವನ್ನು ಪ್ರತಿನಿತ್ಯದಲ್ಲಿ ಕೇಳ್ತಾರೋ ಅಂಥವರು, ಅದು ಎಂಥ ಮಹಾಭಾರತ ಅಂದರೆ ದ್ವೈಪಾಯನರು, ದ್ವೀಪದಲ್ಲಿ ಹುಟ್ಟಿದಂತಹ ಯಾವ ದ್ವೈಪಾಯನರಿದ್ದಾರೆ ಅವರು ದ್ವೀಪದಲ್ಲಿ ಹುಟ್ಟಿದ್ದಕ್ಕೆ ದ್ವೈಪಾಯನರು ಅಂತ ಹೇಳ್ತಾರಲ್ಲ, ಆ ದ್ವೀಪ ಅಂದ್ರೆ ಅದು ಒಂದೇ ದ್ವೀಪ ಅಂತ ತಿಳ್ಕೊಬೇಡ್ರಿ. ನಿಜವಾದ ದ್ವೀಪ ಮೇಲದ ಶ್ವೇತದ್ವೀಪ ಅಂತ. ಆ ಶ್ವೇತದ್ವೀಪದಲ್ಲಿ ಅವನು ಅದರ ಅಧಿಪತಿಯಾಗಿರೋದ್ರಿಂದಲೂ ಕೂಡ ಅವನಿಗೆ ದ್ವೈಪಾಯನ ಅಂತ ಕರೀತಾರೆ. ಆ ದ್ವೈಪಾಯನನ ಓಷ್ಠಪುಟ ನಿಸೃತಂ ಅಪ್ರಮೇಯಂ, ಅವರ ನಾಲಿಗೆ ತುದಿಯಿಂದ, ತುಟಿಗಳ ತುದಿಯಿಂದ ಬಂದಂತಹ ಈ ಗ್ರಂಥ ಏನದ ಮಹಾಭಾರತ ಅಪ್ರಮೇಯಂ, ಸರಳವಾಗಿ ತಿಳಿಯುವಂತಹದ್ದಲ್ಲ, ಗಹನ ಗಂಭೀರವಾದಂತಹ ಮಹಾಭಾರತ. ಅದನ್ನ ಪಾಪಹರಂ ಶಿವಂಚ, ಇದನ್ನು ಯಾಕೆ ಕೇಳ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿ ನಾವು ಅಂದರೆ ನಮ್ಮ ಪಾಪವನ್ನು ಕಳೀತದೆ, ಮನೆಯೊಳಗೆ ಮಂಗಳವಾಗ್ತದೆ, ಅದಕ್ಕಾಗಿ ಕೇಳ್ತಾ ಇದ್ದೀವಿ. ಮಾಂಗಲಿಕವಾದದ್ದು ಇದು ಅಂತ ಹೇಳ್ತಾರೆ. ಮಾಂಗಲಿಕ ಅಂದ್ರೆ ಏನು? ಮಂಗಳಪ್ರದವಾದದ್ದು. ಅದಕ್ಕಾಗಿ ಮಹಾಭಾರತ ಕೇಳೋದು. ಕೆಲವರೆಲ್ಲ ಮಹಾಭಾರತ ಕೇಳಿದ್ರೆ ಜಗಳ ಆಗ್ತದ, ಮಹಾಭಾರತ ಫೋಟೋ ಇಟ್ಕೊಂಡು ಜಗಳ ಆಗ್ತದ ಅಂತ ಹಿಂಗೆಲ್ಲ ಅನ್ನೋರಿದ್ದಾರೆ. ಕೆಲವರು ಮಹಾಭಾರತ ಫೋಟೋ ಇಡೋದಿಲ್ಲ ಮನೆಯೊಳಗೆ, ಆ ಕುದುರೆ ಮೇಲೆ ಕೃಷ್ಣ ಸಾರಥಿಯಾಗಿ ಇರುವಂಥ ಫೋಟೋ ಇಟ್ಕೊಳ್ಳೋದಿಲ್ಲ. ಇದೆಲ್ಲ ತಪ್ಪು, ಪರಿಪೂರ್ಣ ತಪ್ಪು. ಯಾಕೆಂದ್ರೆ ಮಹಾಭಾರತದ ಹೆಸರೇ ಜಯ. ಈಗ ತಾನೇ ಅದೇ ಹೇಳಿ, ಮಹಾಭಾರತ ಇದ್ದಲ್ಲಿ ಜಯ, ಮಹಾಭಾರತ ಇದ್ದಲ್ಲಿ ಸೌಖ್ಯ. ಹೀಗಾಗಿ ಅದನ್ನು ಇಲ್ಲಿ ಮುಂದಿನ ಶ್ಲೋಕದಲ್ಲೇ ಹೇಳ್ತಾ ಇದ್ದಾರೆ. ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ. ಶಿವಂಚ ಅಂದ್ರೆ ಪುಣ್ಯಪ್ರದವೂ ಹೌದು, ಮಂಗಲಪ್ರದವೂ ಹೌದು. ಹೀಗಿರುವಂತಹ ಅಂತ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈ ಅಭಿಷೇಚನೆ. ನಾವು ಎಷ್ಟು ಯಾರು ಮಹಾಭಾರತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅವರು ಯಾವ ಯಾತ್ರಾ ತೀರ್ಥವನ್ನು ಮಾಡೋ ಕಾರಣ ಇಲ್ಲ ಅಂತಂತಾರೆ ನೋಡಿ. ಕೆಲವರೆಲ್ಲ ಬಹಳ ದುಃಖ ಪಡ್ತಿರ್ತಾರೆ, ನಾವು ಹೆಚ್ಚಿಂದೇನೋ ಮಾಡ್ಲಿಕ್ಕಾಗಿಲ್ಲ ಅಂತ. ಏನೂ ಬೇಕಾಗಿಲ್ಲ. ಯಾಕೆಂದ್ರೆ ಶಾಸ್ತ್ರದ ಪ್ರಮೇಯಗಳ ವಿಚಾರ ಎಲ್ಲೆಲ್ಲಿ ನಡೀತದೋ ಆ ಜಾಗದಲ್ಲೇ ಸಕಲ ತೀರ್ಥಾಭಿಮಾನಿ ದೇವತೆಗಳಿರ್ತಾರೆ. ಹೀಗಾಗಿ ಪಾಠ ಪ್ರವಚನ ನಡೆದ ಮನೆಯೊಳಗೆ ಸಕಲ ತೀರ್ಥಗಳು ಬಂದು ಸೇರೋದ್ರಿಂದ ಕಿಂತಸ್ಯ ಪುಷ್ಕರ ಜಲೈರ್ ಅಭಿಷೇಚನೇನ, ಬೇರೆ ಯಾವ ನೀರಿನ ಅಭಿಷೇಕವನ್ನು ಮಾಡಬಾರ್ದು. ಇದರರ್ಥ ಅದು ಮಾಡೋದು ತಪ್ಪು ಅಂತಲ್ಲ, ನಹಿನಿಂದ ನ್ಯಾಯ ಅಂತ ಕರೀತಾರೆ. ನಹಿನಿಂದ ನ್ಯಾಯ ಅಂದ್ರೇನು? ಇದು ತಪ್ಪು, ಅದು ಸರಿ ಅಂತಲ್ಲ, ಇದನ್ನು ಮಾಡಿದರೆ ಬೇಕಾದಷ್ಟು ಆಯಿತು ಅಂತ ಹೇಳುವಾಗ ಅದನ್ನು ಹೇಳ್ತಾರೆ. ಆದ್ದರಿಂದ ಮಹಾಭಾರತವನ್ನು ಸ್ವಲ್ಪ ಆದರೂ ಕೇಳಬೇಕು ನೀವು. ಪ್ರತಿನಿತ್ಯ ಒಂದು ಕಥೆ ಬೇಡ, ಒಂದು ಸಣ್ಣ ಭಾಗ ಕೇಳಿದರೂ ಮಹಾಭಾರತದಿಂದ ಅನಂತ ಪುಣ್ಯ ದೇವರು ಕೊಡ್ತಾನೆ. ಆ ಕಾರಣಕ್ಕಾಗಿಯೂ ಮಹಾಭಾರತವನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಜನ ಎಲ್ಲ ತಡ ಬಂದಿರೋದನ್ನು ಗೊತ್ತಾಗ್ತದೆ. ಮಹಾಭಾರತದ ಬಗ್ಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಹರಿವಂಶ ಅಂದ್ರೇನೆ ಮಹಾಭಾರತ. ಹರಿವಂಶ ಅಂದ್ರೆ ಮಹಾಭಾರತದ ಕೊನೆ 3 ಪರ್ವಗಳು. ಅದಕ್ಕಾಗಿ ಈ ವಿಷಯ ಎಲ್ಲ ಬಂತು. ಅದನ್ನು ಆರಂಭ ಮಾಡ್ತಾ ಇದ್ದಾರೆ ಮಹಾಭಾರತದ ಈ ಹರಿವಂಶ ಪರ್ವ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಪರಾಶರ ಸೂನು, ಪರಾಶರರ ಮಗನಾದಂತಹ ಸತ್ಯವತಿ ಹೃದಯ ನಂದನೋ ವ್ಯಾಸ, ಸತ್ಯವತಿಯ ಹೃದಯ ನಂದನನಾದಂತಹ ವ್ಯಾಸರು ಜಯತಿ ಶ್ರೇಷ್ಠರಾಗಿದ್ದಾರೆ, ಉತ್ಕೃಷ್ಟರಾಗಿದ್ದಾರೆ. ಹೇಳಬೇಕಾದ್ರೆ ತಾಯಿಯ ಹೃದಯ ನಂದನ ಅಂತ ಕರೆದರು. ಯಾಕೆ ಅಂದರೆ ಅವರ ತಾಯಿ ಮೇಲೆ ಅವರಿಗೆ ಅಷ್ಟು ಪ್ರೀತಿ ಇತ್ತು. ಮುಂದೆ ನಾವು ಕಥೆಯೊಳಗೆ ಕೇಳ್ತೀವಿ, ಸತ್ಯವತಿ ಕನ್ಯೆಯ ಅವಸ್ಥೆಯೊಳಗೆ ಅವನನ್ನು ಪಡೆದಿದ್ದು ಪರಾಶರರಿಂದ. ಆದರೆ ಅಕ್ಷತ ಕನ್ಯತ್ವವನ್ನು ಅವ್ರು ಕೊಟ್ಟರು. ಕನ್ಯತ್ವ ದೂರ ಆಗಲಿಲ್ಲ ಅವರಿಂದ. ಅಷ್ಟೇ ಅಲ್ಲ, ವೇದವ್ಯಾಸರು ಹುಟ್ಟಿದಾಕ್ಷಣ ಅವರು ಹೊರಟು ನಿಂತರು. ಹೆಂಗೆ ನನ್ನ ಬಿಟ್ಟು ಹೋದರೆ ಅಂತ ಅವ್ರು ಕೇಳ್ತಾರೆ. ಆವಾಗ ನೀನು ಸ್ಮರಣೆ ಮಾಡಿದ ತಕ್ಷಣ ನಾನು ಬರ್ತೀನಿ ಅಂತ. ಹೇಗೆ ಪಾಂಡವರಿಗೆ ಅಭಯವನ್ನು ಕೊಟ್ಟಿದ್ರಲ್ಲ, ಏನಂತ, ನೀ ಸ್ಮರಣೆ ಮಾಡಿದಾಗೆಲ್ಲ ಬಂದ್ಬಿಡ್ತೀನಿ ಅಂತ. ಹಾಗೆ ತಾಯಿಗೂ ಕೂಡ ಅಷ್ಟು ಪ್ರೀತಿಗೆ ಅವರು ಪಾತ್ರರಾಗಿದ್ದರು. ಅದನ್ನ ದ್ಯೋತನ ಮಾಡಲಿಕ್ಕೆ ಹೇಳಲಿಕ್ಕೆ ಹೃದಯ ನಂದನೋ ವ್ಯಾಸ, ಸತ್ಯವತಿ ಹೃದಯ ನಂದನೋ ವ್ಯಾಸ ಅಂತಹ ಪರಾಶರ ಸೂನುಗಳು
ಜಯತಿ. ಜಯತಿ ಅಂದರೆ ಶ್ರೇಷ್ಠರಾಗಿದ್ದಾರೆ, ಉತ್ಕೃಷ್ಟರಾಗಿದ್ದಾರೆ ಮತ್ತು ಜಯಶೀಲರಾಗಿದ್ದಾರೆ. ಮೊನ್ನೆ ಹೇಳಿದೆ, ದೇವರನ್ನು ನಾವು ಜಯಶೀಲರು ಅಂತ ಉಪಾಸನೆ ಮಾಡಿದ್ರೆ ಏನಾಗ್ತದೆ? ನಮಗೆ ಜಯ ಆಗ್ತದೆ. ನಮಗೆ ದಿನ ಬೆಳಗಾದ್ರೆ ಅಪಜಯ ಆಗ್ತಿರ್ತದೆ ಎಲ್ಲ ಕಡೆ. ಗಂಡ ಪಾಪ ಹೆಂಡತಿ ಕೈಯೊಳಗೆ ಯಾವಾಗಲೂ ಅಪಜಯಕ್ಕೆ ಈಡಾಗ್ತಾನಂತ ಹಿಂಗೆ ಸುಮ್ಮನೆ ಅಷ್ಟಿಗೆ ಹೇಳ್ತಿರ್ತಾರೆ. ಎರಡೂ ಕಡೆ ಅದು ಹಂಗೇನಿಲ್ಲ. ಅದರ ಅರ್ಥ ಜಯಾಪಜಯಗಳು ಮಹತ್ವದ್ದಲ್ಲ, ಜಯಶೀಲನಾದಂತಹ ವೇದವ್ಯಾಸರ ಚಿಂತನೆಯನ್ನು ಮಾಡೋದು ಮಹತ್ವ. ಅದನ್ನು ನಾವು ಮಾಡಬೇಕು. ಯಸ್ಯ ಹಾಸ್ಯ ಕಮಲ ಗಲಿತಂ ವಾಂಗ್ಮಯ ಅಮೃತಂ ಜಗತ್ ಪಿಬತಿ. ಯಾರ ಮುಖ ಕಮಲದಿಂದ ಬಂದಂತಹ ವಾಂಗ್ಮಯದ ಅಮೃತವನ್ನು ಇಡೀ ಜಗತ್ತು ಪಿಬತಿ, ಕುಡಿಯುತ್ತದೆ. ಅಂದ್ರೆ ಅರ್ಥ ಏನಾಯಿತು ಅಂದರೆ, ವೇದವ್ಯಾಸರು ಹೇಳದೇ ಇರುವಂತಹ ಮಾತು ಯಾವುದೂ ಇಲ್ಲೇ ಇಲ್ಲ. ನೀವು ಯಾವುದಾದ್ರೂ ಒಂದು ವಿಷಯ ತೊಗೊಂಡು ಬರ್ರಿ, ಅದು ಮಹಾಭಾರತದೊಳಗೆ ಒಂದಲ್ಲ ಒಂದು ರೀತಿ ಬಂದೇ ಇರುತ್ತೆ. ಯದಿ ಹಾಸ್ತಿ ತದನ್ಯತ್ರ ನೇಹಾಸ್ತಿ ನ ತತ್ ಕ್ವಚಿತ್. ಮಹಾಭಾರತದೊಳಗೆ ಇಲ್ಲದೇ ಇರೋದು ಜಗತ್ತಿನೊಳಗೆ ಎಲ್ಲೂ ಇಲ್ಲ. ಮತ್ತೆ ಅಲ್ಲಿ ಕಾಣಿಸುವ ಅಪರೂಪದ ವಿಷಯಗಳು ಬೇರೆ ಕಡೆ ಸಿಗುವುದಿಲ್ಲ. ಇದು ಮಹಾಭಾರತದ ಹೆಗ್ಗಳಿಕೆ ಅಂತ ಕರೀತಾರೆ. ಅಂತಹ ಮಹಾಭಾರತವನ್ನು ಬರೆದಂತಹ ಪರಾಶರ ಸೂನುಗಳು ಜಯತಿ, ಶ್ರೇಷ್ಠರಾಗಿದ್ದಾರೆ. ಆಯ್ತಪ್ಪ, ಇದೆಲ್ಲ ಅವರನ್ನು ಸ್ತೋತ್ರ ಮಾಡಿದ್ದಾಯ್ತು, ನಮ್ಗೆ ಪುಣ್ಯ ಬರೋದಾಯ್ತು. ನಮಗೆ ಪುಣ್ಯದ ಪರಿಮಾಣವನ್ನು ಹೇಳ್ರಿ, ಎಷ್ಟು ಪುಣ್ಯ ಬರ್ತದೆ ಅದಕ್ಕೆ ಮೊದಲಿಗೆ ಹೇಳ್ತಾ ಇದ್ದಾರೆ. ಕತೆ ಶುರು ಮಾಡೋಕ್ಕಿಂತ ಮೊದಲೇ ಹೇಳಿಬಿಟ್ರು. ಅದಂತಾರಲ್ಲ, ಯಾವುದೋ ಒಂದು ನೀವು ಸ್ಕೀಮ್ ತಗೋಬೇಕಂತಂದ್ರೆ ಮೊದಲೇ ಅದರದ್ದು ರಿಟರ್ನ್ಸ್ ಎಷ್ಟು ಅಂತ ಹೇಳ್ತಾರೆ. ಇದಕ್ಕೆ ಹರಿವಂಶ ಸ್ಕೀಮಿಗೆ ನಾವೆಲ್ಲ ಬಂದಿದ್ದೀವಿ, ಅದರ ರಿಟರ್ನ್ಸ್ ಏನು ಅಂತ ಈಗ ಹೇಳ್ತಾರೆ. ಹರಿವಂಶವನ್ನು ನೀವು ಬಳಸಿದ್ದಾದರೆ ಹೈ ಆನ್ ರಿಟರ್ನ್ಸ್, ಎಷ್ಟು ಹೈಯೆಸ್ಟ್ ROI ನಿಮಗೆಲ್ಲೂ ಸಿಗಂಗಿಲ್ಲ, ಇಲ್ಲೇ ಸಿಗೋದು. ಏನಂದ್ರೆ ಹೇಳ್ತಾರೆ, ಯೋ ಘೋಷತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಬಹುವಿಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚೈವ. ಯಾರು ಒಂದು ಒಳ್ಳೆಯ ಆಕಳ 100 ಅರ್ಥಾತ್ 100 ಆಕಳುಗಳನ್ನು ಕರೆಸಿ ಸವತ್ಸವಾದ ಒಳ್ಳೆಯ ಶಿಶು ಇರುವಂತಹ ವತ್ಸ ಇರುವಂತಹ ಆಕಳನ್ನು ತಂದು, ಹಾಲು ಕೊಡುವ ಆಕಳು, ಸುಮ್ಮನೆ ಗೊಡ್ಡ ಆಕಳಲ್ಲ, ಒಳ್ಳೆಯ ಹಾಲು ಕರೆಯುವ ವತ್ಸ ಸಹಿತವಾದ ಆಕಳನ್ನು ತಂದು ಅದರ ಕೋಡಿಗೆ ಬಂಗಾರದ ಕಟ್ಟು ಹಾಕಿಸಿ, ಬೆಳ್ಳಿದಲ್ಲ, ಬೆಳ್ಳೆಂದ್ರೂ ಗಾಬರಿ ಆಗ್ತದೆ ಅಷ್ಟ ಪರಿಸ್ಥಿತಿ ಅದು, ಅಂತಹದ್ದಕ್ಕೆ ಬಂಗಾರದ ಕಟ್ಟು ಹಾಕಿಸಿ ಗೋಶೃಂಗ ಶತಂ ಅಂತಹದ್ದನ್ನ ಯಾರು ಶೃಂಗಮಯಂ ಯಾರು ದಾನ ಮಾಡ್ತಾರೋ ಒಳ್ಳೆಯ ವೇದಜ್ಞರಿಗೆ, ಆ ಪುಣ್ಯ ಕೇವಲ ಮಹಾಭಾರತದ ಕಥೆಯನ್ನು ಕೇಳೋದ್ರಿಂದ ಬರ್ತದೆ. ಒಂದು ಗೋದಾನಕ್ಕೆ ಎಷ್ಟು ಬೆಲೆ ಹೇಳಿದ್ದಾರೆ. ಗೋದಾನವನ್ನು ಸಾಲಂಕೃತವಾಗಿ ಮಾಡಬೇಕು ಅಂತ ನಾವು ಮಾಡೋ ಅಲಂಕಾರ ನಿಮ್ಗೆ ಗೊತ್ತೇ ಅದು, ಅಷ್ಟು ಮಾಡಿ ಕೊಡ್ತೀವಿ ನಾವು, ಅದಕ್ಕೆ ನಮಗೆ ಅನೇಕ ಜನ್ಮಗಳಷ್ಟು ಪುಣ್ಯ ಬರ್ತದೆ. ಅಂತಹ ಗೋದಾನವನ್ನು ಸವತ್ಸವಾಗಿ ಬಂಗಾರದ ಸಮೇತ ದಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಬರ್ತದೆ ಇದನ್ನ ಮಾಡೋದ್ರಿಂದ, ಗೊತ್ತಾಯ್ತ್ರಿ. ಆಮೇಲೆ ಹೇಳ್ತಾರೆ 100 ಅಶ್ವಮೇಧ ಯಾಗ ಮಾಡಿದ ಪುಣ್ಯ, ಆಮೇಲೆ 100 ಅನೇಕ ಯಜ್ಞಗಳನ್ನು ಮಾಡಿದ ಪುಣ್ಯ ಬರ್ತದೆ. ಇದೇ ಕಲಿಯುಗದ ಮಹಾತ್ಮೆ. ನೀವೆಲ್ಲ ಕೇಳಿರಿ, 12ನೇ ಸ್ಕಂದ ಭಾಗವತದೊಳಗೆ ಕಲಿಯುಗದ ಮಹಾತ್ಮೆಯನ್ನ ಎಲ್ಲ ಹೇಳಿ, ಮಹಾತ್ಮೆ ಅಂದ್ರೆ ಆ ಕಲಿಯ ದೌರಾತ್ಮ್ಯ ಎಲ್ಲ ಹೇಳಿ ಕೊನೆಗಂತಾರೆ, ಇಷ್ಟೆಲ್ಲ ಇದ್ರೂ ಕೂಡ ಕಲಿಯುಗ ಬಹಳ ಶ್ರೇಷ್ಠ. ಯಾಕೆ ಅಂದ್ರೆ ಈ ಕಾರಣಕ್ಕೆ, ಪಾಪ ಒಂದು ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ. ಇವರಂತಾರೆ ಸರಳವಾಗಿ ಶತಾಶ್ವಮೇಧಸ್ಯ ಅಂದ್ಬಿಟ್ಟು. ನಾವು ಬರೇ ನಮ್ಮನೆಯಿಂದ 1 ಕಿಲೋಮೀಟರ್ ದೂರ ಬಂದು ಒಂದು ಕಡೆ ಈ ಮಹಾಭಾರತ ಶ್ರವಣ ಮಾಡಿದರೆ 100 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ ಅಂದ್ರೆ ಎಷ್ಟು ಹೈ ರಿಟರ್ನ್ಸ್ ಇರಬೇಕು ಯೋಚನೆ ಮಾಡಿ. ಮೋಸ್ಟ್ ಅನ್ಲೈಕ್ಲಿ ಎಲ್ಲ ಇಂಪಾಸಿಬಲ್, ಎಲ್ಲೂ ಸಿಗೋದಿಲ್ಲ. ಅದು ಸಾಧ್ಯ ಇರೋದು ಕೇವಲ ಇಂತಹ ಕಡೆಗೆ. ಆದ್ದರಿಂದ ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಮತ್ತು ಹರಿವಂಶ ದಾನಾತ್ ಅಂತಂದ್ರೆ, ಹರಿವಂಶದ ಪುಸ್ತಕವನ್ನು ದಾನ ಕೊಡೋದ್ರಿಂದ ಅಷ್ಟು ಪುಣ್ಯ ಅದ. ಹರಿವಂಶ ಪುಸ್ತಕ ದಾನ ಕೊಡೋದ್ರಿಂದ ಆ ಹರಿಯ ವಂಶಾವಳಿಯನ್ನು ಸಮಗ್ರ ನೀವು ಕೈಯೊಳಗೆ ಹಿಡಿತೀರಿ. ಆ ಸಮಗ್ರ ಸೂರ್ಯವಂಶ ಚಂದ್ರವಂಶವನ್ನೆಲ್ಲ ನೀವು ಅನುಸರಿಸಿ ಅದನ್ನು ಸ್ಮರಣೆಗೆ ತಂದುಕೊಂಡು ಪ್ರವಚನವನ್ನು ಕೇಳಿ ದಾನವನ್ನು ಕೊಟ್ಟರೆ ವಿಶೇಷವಾದ ಪುಣ್ಯ ಅಂತ ಹೇಳ್ತಾರೆ. ವಾಜಪೇಯಿ ಯಾಗ, ರಾಜಸೂಯ ಯಾಗ, ಇನ್ನು ಅನೇಕ ವಿಷಯವನ್ನೆಲ್ಲ ಬರೀತಾರೆ. ಅಷ್ಟೆಲ್ಲ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ, ಯೋ ಹರಿವಂಶಂ ಲೇಖಯತಿ ಯಥಾ ವಿಧಿನ ಮಹಾತಪಾಸಪದಿ ಸಜಯತಿ ಮರಿಪಾದ ಕಮಲಂ ಮಧುಪೋಹಿ ಯಥಾ ರಸೇನ ದುಃಖ. ಹೇಳ್ತಾರೆ, ಹರಿಪಾದ ಕಮಲ, ಹರಿಪಾದವೆಂಬ ಕಮಲಕ್ಕೆ, ಕಮಲದ ಹತ್ರ ದುಂಬಿ ಹೋಗ್ತಾವಲ್ಲ, ದುಂಬಿ ಹೆಂಗೆ ಹೋಗ್ತಾವೋ ಹಾಗೆ ನಾವು ಕೂಡ ದುಂಬಿಗಳಾಗಿ ಪರಮಾತ್ಮನ ಪಾದದ ಹತ್ತಿರ ಹೋಗ್ಬೇಕಲ್ಲ. ಅದು ಯಾವಾಗ ಆಗ್ತದೆ ಅಂದರೆ ಹರಿವಂಶವನ್ನು ಕೇಳೋದೊಂದು, ಬರೆದ್ರೂ ಕೂಡ ಆಗ್ತದೆ ಅಂತ ಹೇಳಿ. ಹರಿವಂಶವನ್ನು ಬರೆಯೋದು, ಕೆಲವರೆಲ್ಲ ಬರೆಯೋ ಯಜ್ಞ ಅಂತ ಇಟ್ಕೊಂಡಿರ್ತಾರೆ, ಲೇಖನ ಯಜ್ಞ. ರಾಮಕೋಟಿ ಬರೀತಾರೆ, ಬೇರೆ ಬೇರೆ ದೇವರ ಹೆಸರುಗಳನ್ನು ಬರೀತಾರೆ, ಅದು ಮಹಾಯಜ್ಞ, ಅದು ಕೂಡ ಏನು ಸಣ್ಣದಲ್ಲ. ಹಾಗೆ ಕೆಲವರು ಶಾಸ್ತ್ರವನ್ನೇ ಬರೆಯೋದು ಇಟ್ಕೊಂಡಿರ್ತಾರೆ. ಶಾಸ್ತ್ರವನ್ನು ಬರೆಯೋದು ಇಟ್ಟುಕೊಂಡು ಅದರೊಳಗೆ ಹರಿವಂಶವನ್ನು ಯಾರು ಬರೀತಾರೆ,
ಬರೆಯೋದೇನು ಸರಳ ಇಲ್ಲ, ಬರೆದು ಬಿಟ್ರಾಯ್ತು ಅಂತ ಯಾರಾದ್ರೂ ಅನ್ಕೊಂಡ್ರೆ ಒಂದು 20,000 ಶ್ಲೋಕವ ಅಷ್ಟೇ. ಅಂದ್ರೆ ಒಂದು ಜನ್ಮಕ್ಕೆ ಆಗುವಷ್ಟು ಶ್ಲೋಕ ಹರಿವಂಶದೊಳಗೆ ಅವ ಮೊದಲು. ಮಹಾಭಾರತ ಅಂತೂ ಇನ್ನು ಮುಂದಾಯ್ತು. ಈ ರೀತಿಯಾದದ್ದು ಹರಿವಂಶ ಅಂತ ಹೇಳ್ತಾರೆ. ಹೀಗೆ ನಾರಾಯಣನ ಆ ಅದ್ಭುತವಾದ ಹರಿವಂಶದ ಕಥೆಯನ್ನ, ಮಹತ್ವವನ್ನು ಕೊಂಡಾಡಿದ್ದಾರೆ. ಮುಂದೆ ಹೇಳ್ತಾರೆ, ಪಿತಾಮಹಾದ್ಯಂ ಪ್ರವದಂತಿ ಷಷ್ಠಂ ಮಹರ್ಷಿರಕ್ಷಯ್ಯ ವಿಭೂತಿಯುಕ್ತಂ ನಾರಾಯಣಸ್ಯಾಂಶಜಮೇಕ ಪುತ್ರಂ ದ್ವೈಪಾಯನಂ ವೇದ ಮಹಾನಿಧಾನಂ. ಆ ವೇದವ್ಯಾಸರನ್ನ ಮತ್ತೊಂದ್ಸಲ ನಮಸ್ಕಾರ ಮಾಡ್ತಾರೆ. ಮತ್ತೆ ಮತ್ತೆ ನಮಸ್ಕಾರ ಮಾಡೋದ್ರ ಅಭಿಪ್ರಾಯ ಏನು ಅಂದ್ರೆ, ಮತ್ತೆ ಮತ್ತೆ ನಮಗೆ ವಿಘ್ನಗಳು ಪರಿಹಾರ ಆಗಲಿ. ಈಗ 5 ನಿಮಿಷದೊಳಗೆ ನಮಗೆ ಇನ್ನು 50 ವಿಚಾರ ಬಂದು ಹೋಗಿರ್ತದೆ ಮನಸ್ಸಿನೊಳಗೆ, ಅದೆಲ್ಲ ಕಡಿಮೆ ಆಗಲಿ, ಶ್ರದ್ಧೆ ಹೆಚ್ಚಾಗಲಿ ಅನ್ನೋದಕ್ಕೆ ಇದನ್ನು ಮಾಡ್ತಾರೆ. ಅದರೊಳಗೆ ಹೇಳ್ತಾರೆ, ತನಗೆ ತಾನೇ 6ನೇಯವನಾದ ವೇದವ್ಯಾಸರಿಗೆ ನಮಸ್ಕಾರ. ಅದೇನದು ತನಗೆ ತಾನೇ 6ನೇವನಾಗೋದು ಅಂತಂದ್ರೆ ಹೇಳ್ತಾರೆ, ಪರಮಾತ್ಮ ಇದ್ದಾನೆ, ವಿಷ್ಣು ಪರಮಾತ್ಮ. ವಿಷ್ಣು ಆದ ಮೇಲೆ ಅವನ ಮಗ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನ ಮಗ ವಸಿಷ್ಠರು, ಮಾನಸಪುತ್ರರು. ವಸಿಷ್ಠರ ಮಗ ಶಕ್ತಿ ಋಷಿಗಳು, ಶಕ್ತಿ ಋಷಿಗಳ ಮಗ ಪರಾಶರರು. 6ನೇದವರು ವೇದವ್ಯಾಸರು. ಮೊದಲನೇದವರು ಪರಮಾತ್ಮ, 6ನೇದವನು ಪರಮಾತ್ಮ. ಹೀಗಾಗಿ ಅವನನ್ನು ಕರೆಯೋದು ಯಾವ ರೀತಿ ಅಂತಂದ್ರೆ ಹೇಳ್ತಾರೆ, ಪ್ರವದಂತಿ ಷಷ್ಠಂ, ತನಗೆ ತಾನೇ 6ನೇವನಾದ ಆ ವೇದವ್ಯಾಸರಿಗೆ ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ನೈಮಿಷಾರಣ್ಯೇ ಕುಲಪತಿ ಶೌನಕಸ್ತು ಮಹಾಮುನಿ ಸೌತಿಂ ಪಪ್ರಚ್ಛ ಧರ್ಮಾತ್ಮ ಸರ್ವಶಾಸ್ತ್ರ ವಿಶಾರದ. ನೈಮಿಷಾರಣ್ಯ ಅಂತ ನಿಮಗೆಲ್ಲ ಗೊತ್ತಿರುವಂತಹ ಪ್ರದೇಶ, ಬಹಳ ಶ್ರೇಷ್ಠವಾದ ಪ್ರದೇಶ. ಅದಕ್ಕೂ ಹಿಂದೆ ಬಹಳ ಕಥೆಯದು, ಬೇರೆ ಬೇರೆ ಪ್ರಸಂಗದೊಳಗೆ ಅದನ್ನು ಹೇಳುವ ವಿಚಾರ ಮಾಡೋಣ. ನೈಮಿಷಾರಣ್ಯ ಅಂತ ಹೆಸರು ಬರಲಿಕ್ಕೂ ಒಂದು ಕಾರಣ. ಬಹಳ ಪವಿತ್ರವಾದ ಕ್ಷೇತ್ರ. ಹೆಚ್ಚು ಕಡಿಮೆ ಇವತ್ತಿನ ಉತ್ತರ ಪ್ರದೇಶದೊಳಗೆ ಇದ್ರ ಹತ್ರ ಬರ್ತದೆ. ಲಖನೌದ ಹತ್ರ ಸ್ವಲ್ಪ ಮುಂದೆ ಹೋದ್ಮೇಲೆ ಬರ್ತದೆ, 40 ಕಿಲೋಮೀಟರ್ ಇರ್ಬೇಕಲ್ಲಿ. ಅಂಥ ಕಡೆಗೆ ನೈಮಿಷಾರಣ್ಯ ಅಂತ ಜಾಗ ಇದೆ. ಅಲ್ಲಿ ಭಾಗವತ ಸಪ್ತಾಹ ಮೊದಲಾದವನ್ನೆಲ್ಲ ಮಾಡ್ತಾರೆ. ಅಲ್ಲಿ ಶೌನಕರು ಕುಲಪತಿಗಳಾಗಿ ಒಂದು ವಿದ್ಯಾಪೀಠ ನಡೆಸ್ತಾ ಇದ್ರು. ಒಂದು ವಿದ್ಯಾಪೀಠ ನಡೆಸೋರಿಗೆ ಕುಲಪತಿಯನ್ನು ಕರೆಯುವುದಿಲ್ಲ. ಆ ವಿದ್ಯಾಪೀಠದೊಳಗೆ 10,000 ಜನ ಇರಬೇಕು ಅಂದ್ರೆ ಕುಲಪತಿ ಆಗ್ತಾರೆ. ಆ ದೃಷ್ಟಿಯೊಳಗೆ ನಮ್ಮ ಯೂನಿವರ್ಸಿಟಿ ಒಳಗೆ ಯಾರು ಕುಲಪತಿ ಆಗ್ಲಿಕ್ಕೆ ಬರೋದಿಲ್ಲ. ಆಮೇಲೆ ನೋ ಚಾನ್ಸಲರ್ಸ್ ಎನಿವೇರ್ ಅಂತ ಆಗ್ಬಿಡುತ್ತೆ. ಹಂಗಲ್ಲ, ಸಾಮಾನ್ಯವಾಗಿ ನಾವು ಕರಿತೀವಿ, ಆದರೆ ನಿಜವಾಗಿ ಒಂದು 10,000 ಹುಡುಗರಿಗೆ ಅನ್ನ ವಸ್ತ್ರಗಳನ್ನು ಕೊಟ್ಟು ಇಟ್ಟುಕೊಂಡು ಅವರಿಗೆ ಪಾಠ ಹೇಳುವ ಒಬ್ಬ ಗುರುಗಳಿಗೆ ಕುಲಪತಿ ಅಂತ ಕರೀತಾರೆ. ಅಂತಹ ಕುಲಪತಿಗಳು ಶೌನಕರು. ಅವ್ರು ಸುಮ್ಮನೆ ಶೌನಕರೆಲ್ಲ ಬಂದಲ್ಲಿ ಕೇಳ್ತಾರೆ ಅಂತಂದ್ರೆ ಅವ್ರಿಗೆ ಏನು ಸಾಧಾರಣ ಬರ್ತದೆ ಕಾಣುತ್ತದೆ ಅಂತ ಹಿಂಗೆ ತಿಳ್ಕೊಬಾರ್ದು. ಶೌನಕರ ಸ್ವಭಾವ ಏನು ಅಂದರೆ, ದೊಡ್ಡವರು ಬಂದಾಗ ಅವರಿಂದ ಒಂದಿಷ್ಟು ಕೇಳಬೇಕು ಅನ್ನೋ ಕಾರಣ. ಆದ್ದರಿಂದ ಅವ್ರು ಕೇಳ್ತಾರೆ. ಆವಾಗ ಸೌತಿಂ ಪಪ್ರಚ್ಛ, ಸೂತರು ಬಂದು, ಸೂತ ಪುರಾಣಿಕರು. ಅವರು ಲೋಮಹರ್ಷಣ ಅನ್ನುವಂತಹ ಋಷಿಗಳ ಮಗ. ಅಗ್ನಿಕುಂಡದಿಂದ ಹುಟ್ಟಿದವರು ಲೋಮಹರ್ಷಣರು. ಆ ಋಷಿಗಳ ಮಗ ಉಗ್ರಶ್ರವಸ್ ಅಂತ ಅವ್ರ ಹೆಸರು. ಉಗ್ರಶ್ರವಸ್ ಸೂತ ಅಂತ ಕರೀತಾರೆ ಅವರು, ಅಥವಾ ಸೌತಿ ಅಂತಲೂ ಕರೀತಾರೆ. ಅಂದ್ರೆ ಸೂತರು ಅಂದ್ರೆ ಲೋಮಹರ್ಷಣರಿಗೂ ಸೂತಾಚಾರ್ಯರು ಅಂತ ಕರೀತಾರೆ. ಅವರ ಮಗ ಸೌತಿ ಅಂತಲೂ. ಸದ್ಯಕ್ಕೆ ನಾವು ಇವರನ್ನೇ ಸೂತಾಚಾರ್ಯರು ಅಂತ ತಿಳಿದ್ರೆ ಅಡ್ಡಿ ಇಲ್ಲ. ಇವರ ಹೆಸರು ಏನು ಅಂದ್ರೆ ಉಗ್ರಶ್ರವ ಸೂತಾಚಾರ್ಯರು. ಅವರು ಬಂದರು, ಹೀಗೆ ಕೂತಿದ್ರು. ಅವರು ಬಂದರು, ಯಜ್ಞ ಮಾಡ್ತಾ ಇದ್ರು. ಯಜ್ಞ ಮಾಡುವಾಗ ಇಡೀ ದಿವಸ ಯಜ್ಞ ಮಾಡೋದಿಲ್ಲ, ಯಜ್ಞಕ್ಕೊಂದು ಸಮಯ ಅಂತ ಇರುತ್ತೆ. ಯಾವಾಗ ಒಳ್ಳೆ ಸಿಗ್ತದಲ್ಲ ಆವಾಗೆಲ್ಲ ಇಂಥ ಚರ್ಚೆ ಎಲ್ಲ ಮಾಡ್ತಿರ್ತಾರೆ. ಆವಾಗ ಅವ್ರು ಬಂದ ತಕ್ಷಣ ಇವ್ರು ಕೇಳ್ತಾರೆ. ಅವ್ರಿಗೆ ಏನಂತ ಕೇಳ್ತಾರೆ ಅಂದ್ರೆ, ಭಾರತಾನಾಂ ಚ ಸರ್ವೇಷಾಂ ಪಾರ್ಥಿವಾನಾಂ ತಥೈವ ಚ ದೈತ್ಯಾನಾಂ ಮತ ಸಿದ್ಧಾನಾಂ ಗುಹ್ಯಕಾನಾಂ ತಥೈವ ಚ. ಮುಂದೆ ಹೇಳ್ತಾರೆ, ತತ್ರ ಜನ್ಮ ಕುರುಣಾಂ ವೈ ತ್ವಯೋಕ್ತಂ ತಾಮಹರ್ಷಣೆ ನತು ವೃಷ್ಣ್ಯಂಧಕಾನಾಂ ಚ ತದ್ಭವಾನ್ ವಕ್ತುಮರ್ಹತಿ. ಎಲ್ಲರ ಕಥೆಗಳನ್ನ ವಿಸ್ತಾರ ಮಾಡಿ ನಮ್ಗೆ ಹೇಳಿದ್ದೀರಿ. ಹಿಂದೆ ಬಂದಾಗೆಲ್ಲ ಹೇಳ್ತಾ 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 ಇದ್ದೀರಿ. ನಮಗೆ ವೃಷ್ಣಿ ಅಂಧಕರು ಹುಟ್ಟಿದಂತಹ ಆ ಸೂರ್ಯಚಂದ್ರ ವಂಶದ ಕಥೆಯನ್ನು ಇವತ್ತು ಹೇಳಬೇಕು ಅಂತ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅವಾಗ ಆ ಸುತಾಚಾರ್ಯರು ಹೇಳ್ತಾರೆ, ನೀವು ಕೇಳಿದ ಪ್ರಶ್ನೆಯನ್ನ ಸರಿಯಾಗಿ ಸೇಮ್ ಪ್ರಶ್ನೆಯನ್ನು ಹಿಂದೆ ಒಬ್ರು ಕೇಳಿದ್ರು. ಯಾರು ಅಂದ್ರೆ ಜನಮೇಜಯ. ಜನಮೇಜಯ ರಾಜ ವೈಶಂಪಾಯನರಿಗೆ ಈ ಪ್ರಶ್ನೆಯನ್ನು ಕೇಳಿದ್ರು. ವೈಶಂಪಾಯನರು ಅದಕ್ಕೆ ಉತ್ತರವಾಗಿ ಏನು ಹೇಳಿದ್ರು ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅವರು ಹೇಳ್ತಾರೆ. ಅಂದ್ರೆ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾರೆ, ಇದು ವೈಶಂಪಾಯನರು ಹೇಳಿದ ಕಥೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರು. ಏನಾಯ್ತು? ಸತ್ಕೃತ್ಯ ಪರಿಪೃಷ್ಟಸ್ತು ಸಮಹಾತ್ಮ ಮಹಾತಪಾಹ ವಿಸ್ತರೇಣಾನುಪೂರ್ವ್ಯಾಂ ಚ ಕಥಯಾಮಾಸ ತಾಂ ಕಥಾಂ. ಹೀಗೆ ಒಳ್ಳೆ ಪ್ರಶ್ನೆ ಕೇಳಬೇಕು, ಒಳ್ಳೆ ಪ್ರಶ್ನೆ ಉತ್ತರ ಕೊಡಬೇಕು. ಈ ಒಂದು ಇದು ಬೆಳಿಬೇಕು ಎಲ್ಲ ಕಡೆ, ಆ ರೂಢಿ ಬೆಳಿಬೇಕು. ಯಾರೇ ಬಂದರೂ ಕೂಡ ನಮ್ಮ ಹತ್ರ ಕೇಳಲಿಕ್ಕೆ ಪ್ರಶ್ನೆ ಇರೋದಿಲ್ಲ. ಪ್ರಶ್ನೆ ಇಲ್ಲದೆ ಇರೋದೇನದಲ್ಲ, ಅದು ಒಂದು ದೊಡ್ಡ ಬರಡು.
ನಮ್ಮ ಹತ್ರ ಸಾವಿರಾರು ಪ್ರಶ್ನೆಗಳಿರ್ಬೇಕು ಯಾವಾಗಲೂ. ಆ ಪ್ರಶ್ನೆಗಳನ್ನು ಯಾರ ಹತ್ರ ಕೇಳಲಿ ಅಂತ ಕಾಯ್ತಾ ಇರಬೇಕು. ಅದು ನಿಜವಾದ ಸಾಧಕನ ಲಕ್ಷಣ ಅಂತ. ಹಾಗೆ ಅವರು ಪ್ರಶ್ನೆಯನ್ನು ಕೇಳಿದ್ದನ್ನು ಇವರು ಬಹಳ ಗೌರವಿಸಿದರು. ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹೇಳಿದರು ಏನಂತಂದ್ರೆ, ಹೇಳ್ತಾರೆ ಮೊದಲಿಗೆ ಪರಮಾತ್ಮ ಸೃಷ್ಟಿಯನ್ನ ಹೇಗೆ ಮಾಡಿದ ಆ ಕಥೆಯನ್ನ ತಿಳಿಸ್ಲಿಕ್ಕೆ ಅವರು ಮುಂದೆ ಒರಿತಾ ಇದ್ದಾರೆ. ಸೃಷ್ಟಿ ಪ್ರಕರಣವನ್ನ ತಿಳಿಸ್ತಾರೆ. ಸೃಷ್ಟಿಯ ಆದಿಯಲ್ಲಿ ಅವ್ಯಕ್ತ ತತ್ವ ಇತ್ತು, ನಿಮಗೆಲ್ಲ ಗೊತ್ತಿದೆ. ಅವ್ಯಕ್ತ ತತ್ವದಿಂದ ಅರ್ಥಾತ್ ಯಾವ ಮಹಾಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದು ಅವ್ಯಕ್ತ ತತ್ವವಾದ ಆ ತತ್ವದಿಂದ ಅದನ್ನ ಪ್ರಕೃತಿ ಅಂತ ಕರೀತಾರೆ. ಅದರಿಂದ ಭಗವಂತ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ. ಮಹತ್ತತ್ವದಿಂದ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದ. ಅಹಂಕಾರ ತತ್ವದಿಂದ ಸೂಕ್ಷ್ಮವಾದ ಭೂತ ಸೂಕ್ಷ್ಮ ಅಂತ ಕರೀತಾರೆ ಪಂಚ ತನ್ಮಾತ್ರಗಳು, ಅವುಗಳನ್ನು ಸೃಷ್ಟಿ ಮಾಡಿದ. ಪಂಚ ತನ್ಮಾತ್ರ ಅಂದ್ರೆ ವಿಷಯಗಳು, ಶಬ್ದ ಸ್ಪರ್ಶ ರಸ ರೂಪ ಗಂಧ, ಅವುಗ ಭೂತ ಸೂಕ್ಷ್ಮ ಅಂತ ಕರೀತಾರೆ. ಅವುಗಳಿಂದ ಅವುಗಳ ವಿಸ್ತಾರವನ್ನು ಮಾಡಿ ಭೂತ ಪಂಚಕ ಅಂತ ಅವನು ಕರೀತಾರಲ್ಲ, ಪಂಚಭೂತಗಳು, ಅವುಗಳನ್ನ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಅಂದ್ರೆ ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಈ 5 ಭೂತ ಪಂಚಕಗಳನ್ನು ಸೃಷ್ಟಿ ಮಾಡಿದ್ರು. ಹೀಗೆ ಸೃಷ್ಟಿ ಮಾಡಿದ ಮೇಲೆ ಏನಾಯ್ತು? ಬ್ರಹ್ಮಾಂಡದ ಒಳಗೆ ಈ ಸೃಷ್ಟಿಯನ್ನು ಮಾಡಬೇಕು ಅಂತ ಭಗವಂತ ಇಚ್ಛೆಪಟ್ಟ. ಆ ನೀರನ್ನು ಸೃಷ್ಟಿ ಮಾಡಿದ್ನಲ್ಲ, ಮಣ್ಣು ನೀರು, ಆ ನೀರಿನ ತತ್ವದಲ್ಲಿ ತನ್ನ ವೀರ್ಯವನ್ನು ದೇವರು ಇಡ್ತಾನೆ, ತನ್ನ ಶಕ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಆವಾಗ ಅದು ಅನೇಕ ವರ್ಷಗಳಲ್ಲಿ ದೊಡ್ಡ ಅಂಡ ಆಗಿ ಪರಿಣಾಮ ಆಗ್ತದೆ. ದೊಡ್ಡದಾದ ಒಂದು ಗೋಲ, ಎಂತಹದ್ದು ಅಂದ್ರೆ ಬಂಗಾರಮಯವಾದ ಸುವರ್ಣಮಯವಾದ ಅಂಡ ಅದು ತಯಾರಾಗ್ತದೆ. ಗೊತ್ತಾಯ್ತು? ಯಾವುದು ಮುಂದೆ ದೊಡ್ಡದಾಗಿ ಬ್ರಹ್ಮಾಂಡವಾಗಬೇಕು ಅದು ಸುವರ್ಣಮಯವಾದ ಅಂಡ. ಅದರಿಂದ ಅನೇಕ ವರ್ಷಗಳಾದ ಮೇಲೆ ಬ್ರಹ್ಮದೇವರು ಹೊರಗೆ ಬರ್ತಾರೆ. ಅದಕ್ಕೆ ಅವ್ರ ಹೆಸರೇನು? ಹಿರಣ್ಯ ಗರ್ಭ ಅಂತ ಕರೀತಾರೆ. ಬ್ರಹ್ಮದೇವರ ಹೆಸರು ಹಿರಣ್ಯ ಗರ್ಭ. ಯಾಕಂದ್ರೆ ಹಿರಣ್ಮಯವಾದ ಅಂಡದಿಂದ ಆಚೆ ಬಂದವರು. ಅವರು ಬರಬೇಕಾದ್ರೆ ಮಧ್ಯದೊಳಗೆ 2 ಭಾಗ ಆಯ್ತಾರೆ, ಒಂದಿಷ್ಟು ಕೆಳಗೆ ಒಂದಿಷ್ಟು ಮೇಲೆ ಆಯ್ತಾರೆ. ಅದಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ, ಈ ಬ್ರಹ್ಮಾಂಡದೊಳಗೆ 14 ಲೋಕ ಸೃಷ್ಟಿ ಮಾಡಬೇಕು ಅಂತ ದೇವರ ಇಚ್ಛಾ ಅದು. ಆ ಪ್ರಕಾರವಾಗಿ ಆ ಹಿರಣ್ಯ ಗರ್ಭರಾದ ಬ್ರಹ್ಮದೇವರು ಮೇಲಿನ 7 ಲೋಕಗಳನ್ನ ಅಲ್ಲಿ ಮೇಲಿನ ಭಾಗದೊಳಗೆ, ಆಮೇಲೆ ಭೂಮಿಯಿಂದ ಕೆಳಗಿನ ಭಾಗಗಳನ್ನ 2ನೇ ಭಾಗದೊಳಗೆ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ಮಧ್ಯದೊಳಗೆ ಆಕಾಶ, ಎಲ್ಲಾ ಕಡೆ ಅವಕಾಶ ಏನ್ ಕಾಣಿಸ್ತದೋ ಅದೆಲ್ಲ. ಹೀಗೆ ಸಮಗ್ರವಾದ ಬ್ರಹ್ಮನ ಆ ಸೃಷ್ಟಿಯ ಪ್ರಕರಣದೊಳಗೆ ಬರುವ ಈ ಅಂಡದ ವಿಸ್ತಾರ ಅದಲ್ಲ, ಅದಕ್ಕಾಗಿ ಏನಂತ ಕರೆದ್ರು? ಅದನ್ನ ಬ್ರಹ್ಮಾಂಡ ಅಂತ ಕರೆದ್ರು. ನೀವೆಲ್ಲ ಅಂತೀವಲ್ಲ, ಈ ಬ್ರಹ್ಮಾಂಡ 14 ಲೋಕದಲ್ಲಿ ವಿಭಕ್ತವಾಗಿದೆ ಅಂತ. ಆ ಬ್ರಹ್ಮಾಂಡ ಶಬ್ದ ಯಾಕೆ ಬಂತು ಅಂದ್ರೆ ಈ ಕಾರಣಕ್ಕೆ, ಬ್ರಹ್ಮನೇ ಆ ಅಂಡದಿಂದ ಸೃಷ್ಟಿ ಮಾಡಿದ್ದು ಅಂತ. ಹೀಗೆ ಬ್ರಹ್ಮಾಂಡದ ಸೃಷ್ಟಿ ಆದ ಮೇಲೆ ಮುಂದೆ ಪಿಂಡಾಂಡದ ಸೃಷ್ಟಿ ಮಾಡಬೇಕು. ಅದು ಬಹಳ ದೊಡ್ಡದು. ಇದೆಲ್ಲ ಯಾಕೆ ಮಾಡ್ಬೇಕ್ರಿ ಸೃಷ್ಟಿ? ಪಿಂಡಾಂಡ ಅಂದ್ರೆ ನಾವೆಲ್ಲ ಮನುಷ್ಯ ಯೋನಿ ಮತ್ತು ಸಕಲ ಚರಾಚರಾತ್ಮಕವಾದ ಪ್ರಪಂಚ, ಇದು ಪಿಂಡಾಂಡ ಅಂತ ಕರೆಸ್ಬೋದು. ಬ್ರಹ್ಮಾಂಡ ಅಂದ್ರೆ ಇದು. ಸೊ ಇದನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ಮೊದಲು ತಮ್ಮ ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿದ್ರು. ಮಾನಸ ಪುತ್ರರು ಅಂದ್ರೆ ಮನಸ್ಸಿನಿಂದ ಹುಟ್ಟಿದವರು. ಈ ಕೆಲವರೆಲ್ಲ ಅವರು ಮಾನಸ ಪುತ್ರರು ಅಂತ ಕರಿತಿರ್ತಾರೆ. ಯಾಕಂತಂದ್ರೆ ಅವ್ರು ಹೇಳ್ದಂಗೆ ಅವ್ರು ವಿಚಾರ ಮಾಡ್ತಾರೆ, ಅಥವಾ ಅವ್ರು ಹೇಳಿದ್ದನ್ನೇ ಅವ್ರು ನಡೀತಾರೆ. ಸ್ವಂತದ ಮಕ್ಕಳಲ್ಲ, ಅದ್ರ ಮನಸ್ಸಿನ ಮಕ್ಕಳು. ಹಾಗೆ ಬ್ರಹ್ಮದೇವರ ಮೊದಲನೇ ಸೃಷ್ಟಿ ಏನಿತ್ತಲ್ಲ ಅದೆಲ್ಲ ಮಾನಸ ಪುತ್ರರ ಸೃಷ್ಟಿ. ಹೇಳ್ತಾರೆ, ಅತ್ರಿ, ಅಂಗೀರಸ, ಕ್ರತು, ವಸಿಷ್ಠ, ಹೀಗೆ ಋಷಿಗಳನ್ನ ಸೃಷ್ಟಿ ಮಾಡಿದ್ರು. ಆಮೇಲೆ ಸನಕ, ಸನಂದನ, ಸನಾತನ, ಸನತ್ ಕುಮಾರ, ಈ 4 ಋಷಿಗಳನ್ನು ಅವರು ಸೃಷ್ಟಿ ಮಾಡಿದ್ರು. ಆ 4 ಮಂದಿ ಏನಿದ್ದಾರಲ್ಲ ಅವರು ಯಾವಾಗಲೂ 8 ವರ್ಷದವರು, ಚಿರಯೌವನಿಗ ಅಂತ ಯಾರ್ಯಾರಿಗೂ ಕರೀತಿರ್ತಾರೆ. ಇವರೇ ಚಿರಯೌವನಿಗರು ಅಂದ್ರೆ ಸನತ್ ಕುಮಾರ ಋಷಿಗಳು. ಆದ್ದರಿಂದ ಈ 4 ಜನರನ್ನು ಅವರು ಸೃಷ್ಟಿ ಮಾಡಿದ್ರು. ಇವರೆಲ್ಲ ಏನ್ 4 ಜನ ಇದ್ರು, ಅವ್ರು ಹೇಳಿದ್ರು ನಾವು ಮುಂದೆ ಏನು ಸೃಷ್ಟಿ ಮಾಡೋರಲ್ಲ, ನಾವು ಸನ್ಯಾಸದಲ್ಲೇ ಇರೋರು ಅಂತ ಅಂದ್ಬಿಟ್ಟು. ನಿಜವಾಗಿಯೂ ಸೃಷ್ಟಿ ಆಗ್ಬೇಕಾಗಿತ್ತು. ಅವ್ರ ವಿಚಾರ ಏನಿತ್ತು ಬ್ರಹ್ಮದೇವರದು ಅಂದ್ರೆ, ಈ 7 ಋಷಿಗಳನ್ನ ಏನು ಮಾನಸಪುತ್ರರಾಗಿ ಸೃಷ್ಟಿ ಮಾಡಿದ್ರು ಮತ್ತು ಸನಕಾದಿಗಳನ್ನು ಸೃಷ್ಟಿ ಮಾಡಿದ್ರು, ಇವರೆಲ್ಲ ಮುಂದೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವ ಮೂಲ ಪುರುಷರಾಗಬೇಕು ಅಂತ ಅನ್ಕೊಂಡಿತ್ತು. ಆದ್ರೆ ಎಲ್ಲರದು ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ಸನ್ಯಾಸದೊಳಗೆ ಮೋಕ್ಷ ಇರುತ್ತೆ, ಕೆಲವರಿಗೆ ಗೃಹಸ್ಥಾಶ್ರಮದೊಳಗೆ ಮೋಕ್ಷ ಇರುತ್ತೆ. ಹೀಗಾಗಿ ಇವರು ಗೃಹಸ್ಥಾಶ್ರಮಗಳಾಗ್ಲಿಲ್ಲ. ಸನಕಾದಿ ಋಷಿಗಳು ಯಾರು? ಈ 7 ಜನ ಏನಿದ್ದಾರೆ, ಅತ್ರಿ, ಅಂಗೀರಸರು ಏನಿದ್ದಾರೆ, ಇವರೆಲ್ಲರೂ ಕೂಡ ಆ ಪ್ರಜೋತ್ಪತ್ತಿಯನ್ನ ಮಾಡಿದರು. ಮುಂದೆ ಈ 7 ಜನ ಏನು ಋಷಿಗಳಿದ್ದಾರೆ, ಇವರೆಲ್ಲ ಸೃಷ್ಟಿಯನ್ನ ಮಾಡ್ತಾ ಇದ್ರು ಕೂಡ ಆ ಸೃಷ್ಟಿಯ ಭರಾಟೆ ಸ್ವಲ್ಪ ಕಡಿಮೆ ಇತ್ತು. ಅದು ಚೆನ್ನಾಗಿ ಬೆಳಿಲಿಕ್ಕೆ ವಿಸ್ತಾರ ಆಗಬೇಕು ಅಂದ್ರೆ ಇನ್ನೇನಾದ್ರೂ ಮಾಡಬೇಕು ಅಂತ ಹೇಳಿ ಅವರು ವಿಚಾರ ಮಾಡಿ, ವಸಿಷ್ಠರು ಅಂತ ಯಾರಿದ್ದಾರಲ್ಲ
ಅವರಿಗೆ ಆಪವ ಮನು ಅಂತನೂ ಅವ್ರ ಹೆಸರು. ವಸಿಷ್ಠರಿಗೆ ಇನ್ನೊಂದು ಹೆಸರು. ಈ ಪ್ರಸಂಗದೊಳಗೆ ಹರಿವಂಶದೊಳಗೆ ಹೇಳ್ತಾರೆ, ಭಾಗವತದೊಳಗೆ ಸ್ವಲ್ಪ ಕಥೆ ಬೇರೆ ಅದು. ಅಲ್ಲಿ ಅವರು ತಮ್ಮ ದೇಹದಿಂದ ಬಲಭಾಗದಿಂದ ಸ್ವಯಂಭೂ ಮನುರಾಜರನ್ನ, ಎಡಭಾಗದಿಂದ ಮತ್ತೆ ಯಾರು ಶತರೂಪಾದೇವಿಯರನ್ನ ಸೃಷ್ಟಿ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರೊಬ್ಬರೇ ಅಂತಲ್ಲ, ಈ ಕಡೆಯಿಂದ ಗಂಡು ದೇವತೆಗಳನ್ನ, ಈ ಕಡೆಯಿಂದ ಹೆಣ್ಣು ದೇವತೆಗಳನ್ನ ಸೃಷ್ಟಿ ಮಾಡ್ತಾರೆ, ಆಪವ ಮನುಗಳು. ಹೀಗೆ ಮೂಲ ಹೇಳ್ತಾರೆ. ಯಾಕೆ ಅಂದ್ರೆ ಇದೇ 7 ಜನರಿಂದ ಎಷ್ಟು ಸೃಷ್ಟಿ ಆಗ್ಲಿಕ್ಕೆ ಶಕ್ಯ? ಇವರೆಲ್ಲ ತಪಸ್ವಿಗಳು, ಅವರು ಬಹಳ ಭರಾಟೆಯಿಂದ ಸೃಷ್ಟಿ ಮಾಡುವವರಲ್ಲ. ಅದಕ್ಕಾಗಿ ಇವರೆಲ್ಲರನ್ನು ಅವರು ಮಾಡಿದ್ರು. ಮುಂದೆ ಏನಾಯಿತು ಅಂದ್ರೆ ಈ ಸ್ವಯಂಭೂ ಮನುರಾಜರು ಮತ್ತು ಶತರೂಪಾದೇವಿಯರಲ್ಲಿ ದೊಡ್ಡ ವಿಸ್ತಾರ ಆಯಿತು. ಅದಕ್ಕೆ ಹೇಳ್ತಾರೆ, ನಾವೆಲ್ಲ ಇವತ್ತು ಯಾವ ಮನು ಅಂತ ಕರಿತೇವಲ್ಲ, ಮನುವಾದ ಅಂತೆಲ್ಲ ಇವತ್ತೆಲ್ಲ ಮಾತಾಡ್ತಾರೆ. ಆ ಮನು ಅಂದ್ರೆ ಈ ಸ್ವಯಂಭೂ ಮನುರಾಜರು, ಅವರು ನಮ್ಮ ಮೂಲ ಪುರುಷರು. ನಾವೆಲ್ಲ ಮಾನವರು ಅಂತ ಆಗಿದ್ದ ಕಾರಣನೇ ಆ ಮನುರಾಜರು ಅಂತ ಆ ಕಥೆ ಬರ್ತದೆ. ಅಲ್ಲಿ ಇಬ್ಬರು ಗಂಡಸು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಈ ಕಥೆ ನಿಮಗೆಲ್ಲ ಪ್ರಸಿದ್ಧ ಗೊತ್ತು. ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಗಂಡಸು ಮಕ್ಕಳು, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ ಹೇಳಿ 3 ಜನ ಹೆಣ್ಣು ಮಕ್ಕಳು ಅಲ್ಲಿ ಹುಟ್ಟುತ್ತಾರೆ. ಅವರನ್ನ ಬೇರೆ ಬೇರೆಯವರಿಗೆ ಮದುವೆ ಮಾಡಿಕೊಡ್ತಾರೆ. ಆ ಕಥೆ ಮತ್ತೆ ಮುಂದೆ ಬರ್ತದೆ. ಮುಂದೆ ಈ ಉತ್ತಾನಪಾದ ಯಾರಿದ್ದಾರೆ, ಆ ಉತ್ತಾನಪಾದ ವಂಶದಲ್ಲಿ ಸುನೀತ ಮತ್ತು ನಿಮಗೆಲ್ಲ ಗೊತ್ತದ, ಸುನೀತಿ ಮತ್ತು ಸುರುಚಿ ಅಂತ ಇಬ್ಬರು ಹೆಣ್ಣು ಮಕ್ಕಳು. ಅಲ್ಲಿ ಸುನೀತಿಯಲ್ಲಿ ಧ್ರುವರಾಜರು ಹುಟ್ಟುತ್ತಾರೆ ಅಂತ ಆ ಕಥೆ ಬರ್ತದೆ. ಧ್ರುವರಾಜರು ಕೇವಲ ಆ ಸಣ್ಣ ವಯಸ್ಸಿನೊಳಗೆ ಸಾಕ್ಷಾತ್ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಎಂತಹ ಲೋಕ ಪಡ್ಕೊಂಡ್ರು ಅಂತಂದ್ರೆ ಅದನ್ನು ನೋಡಿ ದೇವತೆಗಳು ಬೆರಗಾಗ್ತಾರಂತೆ. ಅಷ್ಟು ಭಯಂಕರವಾದ ಆ ಅದ್ಭುತವಾದಂತಹ ಲೋಕವನ್ನು ಕೊಟ್ಟಿದ್ದಾರೆ. ಪ್ರತ್ಯೇಕ ಅದರ ಸುತ್ತಲೂ ಸಪ್ತರ್ಷಿಗಳು ಓಡಾಡ್ತಾರಂತೆ. ಅಂತಹ ದೊಡ್ಡ ಲೋಕವನ್ನು ಧ್ರುವರಾಜರಿಗೆ ದೇವರು ಕರುಣಿಸ್ತಾನೆ. ಆ ಧ್ರುವ ಪಟ್ಟಣದೊಳಗೆ ನಮಗೆಲ್ಲ ಅವಕಾಶನೇ ಇಲ್ಲ ಫಾರ್ ಎವರ್. ಯಾರು ನಾವು ಸಾಮಾನ್ಯ ಮನುಷ್ಯರಿದ್ದೀವಲ್ಲ, ನಾವೆಲ್ಲ ಉತ್ಕ್ರಾಂತಿ ಆಗ್ತೀವಲ್ಲ, ಮುಂದೆ ಮೇಲೆ ಹೋಗ್ಬೇಕಲ್ಲ. ಮೇಲೆ ಹೋದಾಗ ಧ್ರುವರಾಜರ ಪಟ್ಟಣ ನೋಡಲ್ಲ ಅಂತ ಇಷ್ಟೇ ತೋರಿಸ್ತಾರಂತೆ, ಒಳಗೆ ಬಿಡುವುದಿಲ್ಲ. ಯಾಕೆಂದ್ರೆ ಚತುರ್ಗುಣೋಪಾಸಕರಿಗೆ ಧ್ರುವರಾಜರ ಪಟ್ಟಣದೊಳಗೆ ಅವಕಾಶ ಇಲ್ಲ. ಅಷ್ಟು ಮಡಿಯಾದ ಶ್ರೇಷ್ಠವಾದ ಜಾಗ ಅದು. ಅಲ್ಲಿ ದೇವರು ಶಿಂಶುಮಾರ ರೂಪದಿಂದ ಸಾಕ್ಷಾತ್ತಾಗಿ ನೆಲೆಸಿದ್ದಾನೆ. ಅಂತಹ ದೊಡ್ಡ ಯೋಗ್ಯತೆಯುಳ್ಳ ಆ ಧ್ರುವರಾಜರು ಅಲ್ಲಿ ಜನಿಸ್ತಾರೆ ಉತ್ತಾನಪಾದದಲ್ಲಿ. ಆಮೇಲೆ ಆ ಧ್ರುವನ ವಂಶದೊಳಗೆ ಧ್ರುವನಿಗೆ ಶಂಭು ಅಂತ ಒಬ್ಬ ಪತ್ನಿ ಇರ್ತಾಳೆ. ಆ ಪತ್ನಿಯಲ್ಲಿ ಶ್ಲಿಷ್ಠಿ ಅಂತ ಒಬ್ಬ ಮಗ ಹುಟ್ಟ. ಶ್ಲಿಷ್ಠಿ ಹೆಂಗಿಟ್ಟಿರ್ತಾರೆ ನೋಡಿ ಹೆಸರು. ಆಮೇಲೆ ಆ ಶ್ಲಿಷ್ಠಿಗೆ ಸುಚ್ಛಾಯ ಅಂತ ಒಬ್ಬ ಹೆಂಡತಿ, ಛಾಯಾ ಅಂತ ಇಡ್ತಾರಲ್ಲ ಅದು ಸುಚ್ಛಾಯ. ಆ ಸುಚ್ಛಾಯ ಅನ್ನುವ ಹೆಂಡತಿಯಲ್ಲಿ ರಿಪು, ರಿಪುಂಜಯ, ಪುಣ್ಯ, ವ್ರಕಲ, ವ್ರಕತೇಜ ಅಂತ ಇಂಥ ಮಕ್ಕಳು ಹುಟ್ಟುತ್ತಾರೆ. ರಿಪು ಅಂಥೇಳಿ ಒಬ್ಬ ಮಗ ಹುಟ್ಟುತ್ತಾನಲ್ಲ, ಅಂದ್ರೆ ಧ್ರುವನ ಮೊಮ್ಮಗ ರಿಪು. ಅವನಿಗೆ ಬೃಹತಿ ಅಂತ ಒಬ್ಬಕ್ಕೆ ಹೆಂಡತಿ. ಆ ಬೃಹತಿ ಅನ್ನುವಂಥ ಹೆಂಡತಿಯಲ್ಲಿ ಚಾಕ್ಷುಷ ಮನು ಹುಟ್ಟುತ್ತಾನೆ. ಚಾಕ್ಷುಷ ಮನು ಅಂತಂದ್ರೆ ಈಗ ತಾನೇ ವೈವಸ್ವತ ಮನುವಿನ ಹಿಂದಿನ ಮನ್ವಂತರ ಅದ, 6ನೇ ಮನ್ವಂತರ. ನಿಮಗೆಲ್ಲ ಗೊತ್ತದ, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ. ಚಾಕ್ಷುಷ ಮನು 6ನೇದವನು ಇಲ್ಲಿ. ಅಂದ್ರೆ ಧ್ರುವರಾಜನ ಮರಿಮಗ ಚಾಕ್ಷುಷ ಮನು. ಎಂತಹ ಸೌಭಾಗ್ಯ ಇರಬೇಕು, ಅಂತಹ ದೊಡ್ಡ ಮಗ ಹುಟ್ಟುತ್ತಾನೆ ಆ ಚಾಕ್ಷುಷ ಮನುವಿನಲ್ಲಿ. ಅದೇ ವಂಶದೊಳಗೆ ಮುಂದೆ ಅಂಗರಾಜ ಅಂತ ಒಬ್ಬ ಬರ್ತಾನೆ. ನೀವೆಲ್ಲ ಗೊತ್ತದ ಅಂಗರಾಜ ಅಂತ. ಭಾಗವತವನ್ನು ವಿಶೇಷವಾಗಿ ಕೇಳಿದವರಿಗೆ ಇದು ಗೊತ್ತು ಇದ್ದೇ ಇರ್ತದೆ. ಅಂಗರಾಜನಲ್ಲಿ ಸುನೀತ ಅಂತ ಅವನ ಹೆಂಡತಿ. ಅಲ್ಲಿ ದುರ್ದೈವಕ್ಕೆ ವೇನ ಅನ್ನುವಂಥ ದುಷ್ಟ ಮಗ ಹುಟ್ಟುತ್ತಾನೆ. ವೇನ ಅನ್ನುವಂತಹ ಮಗ ಏನಿದ್ದಾನೆ, ಇದು ಎಲ್ಲೂ ಆಗ್ಲಿಕ್ಕೆ ಶಕ್ಯ ಅಂತ ಹೇಳ್ತಾರೆ. ಎಂಥ ದೊಡ್ಡದೇ ವಂಶ ಇದ್ರೂ ಕೂಡ ಕೆಲವು ಸಲ ಕುಲಕಂಟಕರು ಹುಟ್ಟಿಬಿಡುತ್ತೆ. ಅದಕ್ಕೊಂದು ದೊಡ್ಡ ಉದಾಹರಣೆ ಇದು. ಕೆಲವು ಕಡೆ ಇಂಥದ್ದಾಗ್ತದೆ, ಎಲ್ಲ ಕಡೆ ಅಂತಲ್ಲ. ಅಂತಹ ಒಂದು ಪ್ರಸಂಗದೊಳಗೆ ವೇನ ಅನ್ನುವಂಥ ದುಷ್ಟ ಹುಟ್ಟಿದ್ದಾನೆ. ಅವನಂದಂತೆ ಮೊದಲಿಗೆ ಯಾರಿಗೋಸ್ಕರ ಯಜ್ಞವನ್ನು ಮಾಡ್ತಾ ಇದ್ದೇವೆ, ಇಂದ್ರದೇವರು ಹೆಂಗೆ ಅಂದಿದ್ರಲ್ಲ, ಯಜ್ಞದ ಭಾಗವನ್ನು ನನಗೇ ಕೊಡಬೇಕು, ಗೋವರ್ಧನ ಪರ್ವತದ ಪ್ರಸಂಗದೊಳಗೆ. ಹಾಗೆ ಈ ಯಜ್ಞವನ್ನೆಲ್ಲ ಸ್ಟಾಪ್ ಮಾಡ್ರಿ, ಮೊದಲು ಯಜ್ಞ ಬಂದ್ ಮಾಡ್ರಿ. ಯಜ್ಞ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಅಲ್ಲಿ ತುಪ್ಪ ವೇಸ್ಟ್ ಆಗ್ತದೆ, ಅನ್ನ ವೇಸ್ಟ್ ಆಗ್ತದೆ. ಈಗೆಲ್ಲ ಹೇಳ್ತಾರಲ್ಲ ಮಾಡರ್ನ್ ಬುದ್ಧಿಜೀವಿಗಳು ಹೇಳ್ತಾರಲ್ಲ ಹಾಗೆ. ಈ ಬುದ್ಧಿಜೀವಿಗಳಿಗೆ ಮೂಲ ಪುರುಷ ಇವನೇ ವೇನ. ಅವ್ರು ಹೇಳ್ತಾರೆ ಎಲ್ಲ ವೇಸ್ಟೇಜ್ ಬಂದ್ ಮಾಡಿ ನಾವು ಯಜ್ಞನೂ ಮಾಡೋ ಹಂಗಿಲ್ಲ, ಯಾಗನೂ ಮಾಡೋ ಹಂಗಿಲ್ಲ, ದೇವರ ಪೂಜೆನೂ ಮಾಡೋ ಹಂಗಿಲ್ಲ. ಪೂಜೆ ಮಾಡ್ಬೇಕಂತ ನಿಮ್ಮ ಮನಸ್ಸಿತ್ತು ಅಂತ ಆದರೆ ನನ್ನನ್ನೇ ಪೂಜೆ ಮಾಡಿ ಸಾಕೆ ಸಾಕು ಅಂತ ವೇನ ಶುರು ಮಾಡಿದ. ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಒಂದೇ ಒಂದು ಯಜ್ಞದ ಅಲ್ಲ, ಒಂದು ಹವಿಸ್ಸು ಕೂಡ ಎಲ್ಲೂ ಬೀಳಲಿಲ್ಲ, ಅಷ್ಟು ನಿಲ್ಲಿಸ್ಬಿಟ್ಟ ಎಲ್ಲ ಕಡೆ. ಅಂತಹ ಒಂದು ಕೆಟ್ಟ ಕಾಲ ಬಂದ್ಬಿಡ್ತು. ಆವಾಗ ಋಷಿಗಳೆಲ್ಲ ಬಂದು ಅವನಿಗೆ ತಿಳಿಸಿ ಹೇಳಿದರು, ಸಾಮ ದಾನ ಭೇದ ಎಲ್ಲ ಮುಗಿಸಿದ್ರು, ಯಾವುದೂ ವರ್ಕ್ ಆಗಿಲ್ಲ. ಇನ್ನೇನು ಉಳಿತು, ದಂಡ ಒಂದು ಉಳಿತು. ಅವನನ್ನು ಹೆಂಗಾದ್ರೂ ಮಾಡಿ ಸರಿ ಮಾಡಬೇಕು ಅಂತೇಳಿ ಕೇಳಿದ್ರೆ ಆಗಲಿಲ್ಲ ಅಂತ ಆದ್ಮೇಲೆ ಹೂಂಕಾರ ಮಾಡಿಬಿಟ್ರು ಜೋರ್ಲೆ. ಹಾಳಾಗಿ ಹೋಗುವಂತ ಅಂತಾರಲ್ಲ, ಇದೆ ಅದು.
ಅಂದ್ರೆ ದೊಡ್ಡವರ ಬಾಯಿಯೊಳಗೆ ಕೆಟ್ಟದ್ದನ್ನು ಬರಬಾರದು ಅಂತ ಯಾಕಂತಾರೆ ಅಂದ್ರೆ ಅವರು ಕೇವಲ ಅದನ್ನ ವಿಚಾರ ಮಾಡಿದ್ರೆ ಸಾಕು ಅವ್ರಿಗೆ ನಾಟಿ ಬಿಡುತ್ತೆ. ವಾಚಮರ್ಥೋನುಧಾವತಿ ಹಾಗಾಗ್ಬಿಡುತ್ತೆ. ನೋಡಿದ ತಕ್ಷಣ ವೇನ ಸತ್ತು ಬಿದ್ದುಬಿಟ್ಟು ಅವನು ಬಹಳ ಪರಾಕ್ರಮಿ ಅಂತ ಅವನು ಅನ್ಕೊಂಡಿದ್ದ. ಕೇವಲ ಋಷಿಗಳ ಒಂದು ಹುಂಕಾರದಿಂದ ಸತ್ವ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಬ್ರಹ್ಮ ತೇಜಸ್ಸಿನ ಮುಂದೆ ಯಾವುದೂ ನಡೆಯುವುದಿಲ್ಲ. ವಿಶ್ವಾಮಿತ್ರರ ಮತ್ತು ವಸಿಷ್ಠರ ಕಥೆಯೊಳಗೆ ನೋಡ್ತೀವಲ್ಲ, ವಿಶ್ವಾಮಿತ್ರರು ಪೂರ್ವಾಶ್ರಮದೊಳಗೆ, ಅರ್ಥಾತ್ ಅವರು ಇನ್ನೂ ವಿಶ್ವಾಮಿತ್ರರಾಗಿಲ್ಲ, ಏನೆಲ್ಲ ಮಾಡಿ ತಮ್ಮ ಕ್ಷಾತ್ರ ಪ್ರಯೋಗವನ್ನೆಲ್ಲ ಮಾಡಿ ಬಾಣ ಬಿಡ್ತಾ ಇದ್ದಾರೆ. ವಸಿಷ್ಠರು ಸುಮ್ಮನೆ ಬ್ರಹ್ಮದಂಡ ಎತ್ತಿತ್ತು, ಎಲ್ಲ ನುಂಗಿ ಹಾಕ್ಬಿಡ್ತಾರೆ. ಅಲ್ಲ, ಅವ್ರು ತಂದದ್ದು ಎಂತೆಂಥ ಬಾಣ, ಎಂತೆಂಥ ಇದು ಬಿಲ್ಲು ಎಲ್ಲ ಮಾಡಿದ್ರು ಕೂಡ ಒಂದು ಸುಮ್ಮನೆ ಒಂದು ಮರದ ತುಂಡು ಎಲ್ಲವನ್ನು ನುಂಗಿ ಹಾಕ್ತು ಅಂದ್ರೆ ಬ್ರಹ್ಮ ತೇಜಸ್ಸಿಗೆ ಏನು ಶಕ್ತಿ ಅದು. ಆದ್ದರಿಂದ ಇವರೆಲ್ಲ ಸತ್ತು ಬಿದ್ದ ವೇನ ಅಂತಹ ಬ್ರಹ್ಮ ತೇಜಸ್ಸಿನಿಂದ. ಆಮೇಲೆ ಏನು ಮಾಡಿದ್ರು ಅಂದ್ರೆ, ಎಷ್ಟು ಆಗಿನ ಕಾಲಕ್ಕೆ ಪ್ರಾಮಾಣಿಕರು ಇರ್ತಾ ಇದ್ರು ಅಂತಂದ್ರೆ, ರಾಜನ ವಂಶದಿಂದಲೇ ಇನ್ನೊಬ್ಬನ ಕೂಡಿಸ್ಬೇಕು ಅಂತ ಅಪೇಕ್ಷೆ ಇತ್ತು. ಯಾಕಂದ್ರೆ ರಾಜನೊಳಗೆ ಒಂದು ಜೆನೆಟಿಕ್ಸ್ ಇರುತ್ತೆ. ಕ್ಷತ್ರಿಯರಲ್ಲದವರು ರಾಜ್ಯಭಾರ ಮಾಡಿದ್ರೆ ಏನಾಗ್ತದೆ ನೋಡಿ ನಾವೆಲ್ಲ, ಹಾಗಿರ್ಬಾರ್ದು. ಅವರೊಳಗೊಂದು ಕ್ಷಾತ್ರ ತೇಜಸ್ ಇರ್ಬೇಕು, ಅಂಥವರನ್ನೇ ರಾಜರನ್ನಾಗಿ ಮಾಡಬೇಕು. ಅದಕ್ಕಾಗಿ ಇವರ ವಂಶದೊಳಗೆ ಬಹಳ ದೊಡ್ಡ ದೊಡ್ಡವರೆಲ್ಲ ಬಂದಾರ. ಧ್ರುವರಾಜರ ವಂಶ ಇದು. ಆದ್ದರಿಂದ ಅವನ ತೊಡೆಗಳನ್ನು ಮಥನ ಮಾಡಿದ್ರು, ತಿಕ್ಕಿದ್ರು. ಅಲ್ಲಿಂದ ಒಬ್ಬ ಕಾಕ ಕೃಷ್ಣ ಅಂತ ಹೊರಗೆ ಬಂದ. ಅಂದ್ರೆ ಅವನೊಳಗೂ ಎರಡು ಪಾರ್ಟ್ ಇದ್ದು ಅಂತ, ಒಂದು ಚಲೋದು ಒಂದು ಕೆಟ್ಟದ್ದು, ಎರಡು ಜೀವಿಗಳು. ಆ ಮೊದಲನೇ ಕೆಟ್ಟ ಜೀವ ಕಪ್ಪದಾದ ಚಿಕ್ಕದಾದ ಒಂದು ಕುಳ್ಳದಾದ ಒಂದು ಶರೀರ, ಅದು ಹೊರಗೆ ಬಂತು. ಆವಾಗ ಋಷಿಗಳೆಲ್ಲ ಹೇಳಿದ್ರು ದೂರ ಕೂಡಲ್ಲೇ ಬಡಿಗೆ ಬರೋದಿಲ್ಲ, ನಿಷಾದ ಅಂತ. ನಿಷೀದ ಅಂದ್ರು, ಕೂಡು ಅಂತಂದ್ರು, ನಿಷಾದ ಅಂತ. ಅವರೇ ಮುಂದೆ ನಿಷಾದ ಯೋನಿಯಲ್ಲಿ ಬಂದ್ರು ಅಂತ ಹಿಂಗೊಂದು ಕಥೆ ಬರುತ್ತೆ. ನಿಷಾದರು ಅಂದ್ರೆ ಬೇಡ್ರು. ಇನ್ನೊಂದು ಜೀವ ಬಂತು. ಆಮೇಲೆ ಬಲಗೈಯನ್ನ ಮತ್ತು ಮಥನ ಮಾಡಿದ ಮೇಲೆ ಅಲ್ಲಿಂದ ಒಬ್ಬ ಜೀವ ಹುಟ್ಟಿ ಬಂತು. ಬಲಗೈಯಿಂದ ಈ ಕಡೆ ಪೃಥು ಚಕ್ರವರ್ತಿ ಹುಟ್ಟಿದ, ಆ ಕಡೆ ಅವನ ಹೆಂಡತಿ. ಮದುವೆಯನ್ನು ಮಾಡೋ ಮುಂದೆ ಗೊತ್ತು ಮಾಡೋದಂತ ಏನಿಲ್ಲೇ ಅಲ್ಲ, ಎಲ್ಲ ರೆಡಿಮೇಡ್. ಹುಟ್ಟಿದಾಕ್ಷಣ ಒಂದು ಹುಡುಗ ಒಂದು ಹುಡುಗಿ ಬಂದ್ಬಿಟ್ರೆ ಪ್ರಶ್ನೆನೇ ಇಲ್ಲ ನೋಡಿ, ಪ್ರಾಬ್ಲಮ್ ಇಲ್ಲ, ಸಾಲ್ವ್. ಮದುವೆ ಮಾಡ್ಕೊಂಡೇ ಹುಟ್ಟು ಬಿಟ್ಟಿದ್ರು ಅವ್ರು, ಯಾರಿಗೂ ಖರ್ಚೇ ಬೇಡ ಅಂತ. ಯಾಕಂದ್ರೆ ಇಲ್ಲಿ ಖರ್ಚು ಮಾಡೋರು ಯಾರಿಲ್ಲ, ವೇನ ಸತ್ತು ಹೋಗ್ಬಿಟ್ಟಂತ. ಹೀಗಾಗಿ ಅದು ಪೂರ್ತಿ ಬೈ ಒನ್ ಗೆಟ್ ಒನ್ ಅನ್ನೋ ಹಂಗ ಆ ಕಡೆ ಪೃಥುರಾಜರು ಮತ್ತು ಅವರ ಹೆಂಡತಿ ಅರ್ಚಿರ್ ದೇವಿ ಸುಮ್ಮನೆ ಸಾಮಾನ್ಯರಾದವರಲ್ಲ, ಸಾಕ್ಷಾತ್ ಪರಮಾತ್ಮನ ವಿಶೇಷವಾದ ಆವೇಶ ಇರುವಂತಹ ಸನ್ನಿಧಾನ ಇರುವಂತಹ ಋತು ಮತ್ತು ಮಹಾಲಕ್ಷ್ಮಿಯ ಸನ್ನಿಧಾನ ಇರುವ ಅರ್ಚಿರ್ ದೇವಿ ಇಬ್ಬರು ಸೇರಿ ಹುಟ್ಟಿ ಬಂದರು. ಅಲ್ಲಿ ಹುಟ್ಟಿ ಬಂದ ತಕ್ಷಣ ಇವರು ಬಹಳ ಚೆನ್ನಾಗಿ ಚಕ್ರವರ್ತಿಯಾಗಿ ಇವನು ಆಳ್ತಾನೆ ಅಂತ ಅವ್ರ ಲಕ್ಷಣ ನೋಡೇ ಗೊತ್ತಾಗ್ಬಿಡುತ್ತೆ ಋಷಿಗಳಿಗೆಲ್ಲ. ಅವನು ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂಡಿಸಿ ಸಿಂಹಾಸನದ ಮೇಲೆ ಅವನಿಗೆ ಆಧಿಪತ್ಯವನ್ನೆಲ್ಲ ಕೊಟ್ಟು ಹೊಗಳಲಿಕ್ಕೆ ಶುರು ಮಾಡಿದ್ರು. ಅವನಂದ ಈಗ ತಾನೇ ಹುಟ್ಟಿನ ನಾನು. ಕೆಲವು ಸಲ ಹಂಗಾಗ್ತದೆ, ನಾವು ಎಷ್ಟಿರ್ತೀವೋ ಅದಕ್ಕಿಂತ ಬಹಳ ಹೊಗಳಿಕ್ಕೆ ಶುರು ಮಾಡಿದರೆ ಸಂಕೋಚ ಆಗ್ತದೆ. ಅವನಂದ ನಾನು ಹುಟ್ಟಿದ್ದೇ ಈಗ 5 ನಿಮಿಷಕ್ಕಿಂತ ಮುಂಚೆ, ನೀವು ಈಗಾಗಲೇ ಇವನು ಇಂದ್ರ ಚಂದ್ರ ಅಂತ ಹೊಗಳಿಕ್ಕೆ ಶುರು ಮಾಡಿದರೆ ತಪ್ಪದು. ಅಷ್ಟೇ ಅಲ್ಲ, ಯಾವ ಕಾಲಕ್ಕೂ ನನ್ನನ್ನು ಹೊಗಳಬೇಡ್ರಿ, ಹೊಗಳೋದಿದ್ರೆ ಪರಮಾತ್ಮನನ್ನು ಗುಣಗಾನ ಮಾಡ್ರಿ ಅಂತ. ಇದು ಆ ಮೇಲ್ಪಂಕ್ತಿ. ರಾಜಸತ್ತ ಶುರುವಾಗಿ ಮೊನಾರ್ಕಿ ಅಂತಂತಾರೆ. ಆ ಮೊನಾರ್ಕಿ ಸ್ಟಾರ್ಟ್ ಆಗಿದ್ದೇ ಪೃಥ್ವಿರಾಜರಿಂದ. ಆ ರಾಜಸತ್ತೆಯ ಮೊದಲನೇ ರಾಜ ಹೇಳ್ತಾನೆ, ಯಾರನ್ನಾದರೂ ಹೊಗಳೋದಿದ್ರೆ ಅದನ್ನು ಪರಮಾತ್ಮನನ್ನ ಗುಣಗಾನ ಮಾಡ್ರಿ ಅಂತ. ಇದು ನಿಜವಾದ ಮೇಲ್ಪಂಕ್ತಿ ಅಂತ ಅನ್ಬೋದು. ಹಂಗೆ ಹೇಳಿದ ತಕ್ಷಣ ಅವರು ಆಗಲಿ ಅಂತ ಹೇಳಿ ಭಗವಂತನ ಸ್ತೋತ್ರವನ್ನು ಮಾಡಿದ್ರು. ಎಲ್ಲ ಸುಭಿಕ್ಷವಾಗಿ ನಡೀತಾ ಇತ್ತು. ಸ್ವಲ್ಪ ದಿವಸ ಆದಮೇಲೆ ಹಾಹಾಕಾರ ಶುರು ಆಯಿತು. ಎಲ್ಲ ಕಡೆ ದುರ್ಭಿಕ್ಷೆ, ಎಲ್ಲ ಬರಡು ಭೂಮಿ ಆಯಿತು. ಬರಡು ಭೂಮಿ ಆಗಿದ್ದನ್ನು ನೋಡಿ ಏನಾಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಎಲ್ಲರೂ ಓಡಿ ಬಂದರು. ಯಾರ ಹತ್ರ? ಈ ಪೃಥು ಚಕ್ರವರ್ತಿ ಹತ್ರ. ಆವಾಗ ಹೇಳಿದ್ರು, ಭೂಮಿಯೊಳಗೆ ಏನು ಬೆಳೆದ್ರು ಬೆಳೀತಾ ಇಲ್ಲ, ಏನು ಮಾಡಿದ್ರು ಬೆಳೀತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು? ಆವಾಗ ಭೂಮಿಯನ್ನು ನಾನು ದಮನ ಮಾಡ್ತೀನಿ ಅಂತ ಹೇಳಿ ಪೃಥು ಹೊಂಟ. ಕೈಯೊಳಗೆ ಇದನ್ನು ಹಿಡ್ಕೊಂಡ, ಬಿಲ್ಲು ಬಾಣ ಹಿಡ್ಕೊಂಡು ಭೂದೇವಿಗೆ ಬಾಣ ಬಿಡ್ಲಿಕ್ಕೆ ಹೊಂಟ. ಯಾಕೆ ಅಂದರೆ ಜಗತ್ತನ್ನ ಸಸ್ಯಶಾಲಿನಿಯಾಗಿಡಬೇಕು ಅಂದ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಬ್ರಾಹ್ಮಣ ಸಂತು ನಿರ್ಭಯ ಅಂತ ನಾವು ಪ್ರಾರ್ಥನಾ ಮಾಡ್ತೀವಲ್ಲ. ಹಾಗೆ ಈ ಜಗತ್ತೆಲ್ಲವೂ ಕೂಡ ಸಸ್ಯಶಾಲಿನಿ ಆಗಿ ಚೆನ್ನಾಗಿರಬೇಕು. ನೀನು ಯಾಕೆ ಎಲ್ಲ ಬೀಜಗಳನ್ನು ನುಂಗಿ ವೃಕ್ಷಗಳನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಅಂತ ಭೂದೇವಿ ಮೇಲೆ ಸಿಟ್ಟು ಮಾಡ್ಕೊಂಡು. ಇದರಿಂದ ಗೊತ್ತಾಗ್ತದೆ ಅವಾಗ ಇದ್ದಿದ್ದು ಸಸ್ಯಾಹಾರನ ಹೆಚ್ಚು ಕಡಿಮೆ. ಹೀಗಾಗಿ ಅವನು ಸಿಟ್ಟು ಮಾಡಿದ ತಕ್ಷಣ ಭೂದೇವಿ ಗೋರೂಪವನ್ನು ತಗೊಂಡ್ಬಿಟ್ಟು, ಯಾಕಂದ್ರೆ ಗೋ ಹತ್ಯೆ ಮಾಡೋದಿಲ್ಲಲ್ಲ, ಭಾರಿ ಸೇಫ್ ಆಪ್ಷನ್. ಮುಂದೆ ಗೋರೂಪವನ್ನೇ ತಗೋತಾಳೆ. ನಿಮ್ಗೆಲ್ಲ ಗೊತ್ತದ. ಆ ಭೂಭಾರ ಹರಣಕ್ಕಾಗಿ ಕೇಳಲಿಕ್ಕೆ ಹೋಗುವಾಗಲೂ ಗೋರೂಪದಿಂದ ಹೋಗ್ತಾಳ. ಹೀಗೆ ಗೋರೂಪವನ್ನು ತೆಗೆದುಕೊಂಡು ಭೂದೇವಿ ನಿಂತ ತಕ್ಷಣ ಅವನು ಸುಮ್ಮನಾದ. ಅವಾಗಂದ,
ಹೀಗೆ ಮಾಡಿದರೆ ಹೇಗೆ ಸಾಧ್ಯ ಅಂದಾಗ ಅವ್ರು ಹೇಳಿದ್ರು, ನಿನಗೆ ವಿಚಾರ ಮಾಡಬೇಕಾಗಿತ್ತು. ಏನು? ನಿನ್ನಪ್ಪ ತನ್ನ ಆಯುರ್ಮಾನದೊಳಗೆ ಒಂದೇ ಒಂದು ಯಜ್ಞ ನಡೆಸ್ಲಿಕ್ಕೆ ಕೊಟ್ಟಿಲ್ಲ. ಒಂದೇ ಒಂದು ಯಜ್ಞ ಮನೆಯೊಳಗೆ ಮಾಡ್ತೀವಲ್ವ, ವೈಶುದೇ ಒಂದು ಸುಮ್ಮನೆ ಒಂದು ಸಣ್ಣ ಒಲಿಯೊಳಗೆ ಒಂದು 4 ಆಹುತಿ ಹಾಕ್ತೀವಲ್ಲ, ಅಂಥ ಯಜ್ಞನೂ ನಡೆದಿಲ್ಲ. ದೊಡ್ಡ ಯಜ್ಞ ಬಿಟ್ಬಿಡ್ರಿ. ಈ ಪರಿಸ್ಥಿತಿಯೊಳಗೆ ಪರ್ಜನ್ಯಾದ ಅನ್ನ ಸಂಭವ ಗೊತ್ತದಲ್ಲ ನಿಮ್ಗೆಲ್ಲ. ಹೀಗಾಗಿ ಹೇಳಿದ್ರು, ಈ ಜಗತ್ತಿನೊಳಗೆ ಮಳೆ ಬೆಳೆ ಅಂತ ಆಗ್ಬೇಕು ಅಂತಂದ್ರೆ ಮಳಿ ಬೇಕು, ಬೆಳೆ ಬರ್ತದೆ. ಆ ಮಳೆ ಆಗ್ಬೇಕು ಅಂದ್ರೆ ಯಜ್ಞಾತ್ ಭವತಿ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಮಳೆ. ಯಜ್ಞದಿಂದ ಮಳೆ ಆಗ್ತದೆ. ಮಳೆಗೆ ಆಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ. ಯಜ್ಞ ನಡಿಬೇಕು. ಯಜ್ಞ ಯಾವಾಗ ನಿಂತು ಹೋಗ್ಯದ, ಮಳೆ ಇಲ್ಲ. ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ. ಆದ್ದರಿಂದ ನಾನು ಎಲ್ಲಿ ಯಜ್ಞಗಳು ನಡೆಯೋದಿಲ್ಲ ಅಲ್ಲಿ ಬರಡು ಭೂಮಿಯನ್ನು ಇಟ್ಟು ಬಿಡ್ತೀನಿ. ಇದು ನನ್ನ ಸಂಕಲ್ಪ. ಆ ಕಾರಣಕ್ಕಾಗಿ, ನಿಮ್ಮಪ್ಪನ ಕಾರಣಕ್ಕಾಗಿ ಯಾವುದೂ ನಡೀತಾ ಇಲ್ಲ ಅಂತ ಹೇಳಿದ್ರು. ಆವಾಗ ಅವನಿಗೆ ಅನಿಸ್ತು, ಓ, ಇದನ್ನು ಮಾಡಬೇಕಾಗಿ. ತಕ್ಷಣ ಎಲ್ಲ ಕಡೆ ಸುಭಿಕ್ಷೆ ಆಗುವಂತೆ ಮಾಡಿದ. ಆದ್ರೆ ಅವನಂದ, ಏನಾದರೂ ಕೂಡ ಮತ್ತೆ ಉತ್ತಿ ಎಲ್ಲ ಮಾಡೋ ತನ ತಡ ಹಾಕಿ. ಅದಕ್ಕಾಗಿ ಜಗತ್ತಿನ ಎಲ್ಲ ವ್ಯಾಪಾರಗಳು ನಿಂತು ಹೋಗಿರೋದ್ರಿಂದ ತಕ್ಷಣಕ್ಕೆ ನೀನು ಗೋರೂಪದಲ್ಲೇ ಆ ಪದಾರ್ಥಗಳನ್ನು ಕರೆದು ಕೊಟ್ಬಿಡ್ಬೇಕು. ಎಷ್ಟು ಅದ್ಭುತ ನೋಡಿ. ಇಂತಹದನ್ನು ಎಲ್ಲಿ ಕೇಳಿಕ್ಕೆ ಶಕ್ಯ? ಗೋದೇವಿ, ಗೋಮಾತೆ ಎಲ್ಲ ಪದಾರ್ಥಗಳನ್ನು ಕರೆದು ಕೊಟ್ಟಲು ಅವರವರಿಗೆ ಬೇಕಾಗಿದೆ. ಜಗತ್ತೊಳಗೆ ಮನುಷ್ಯರಿದ್ದಾರೆ, ಜೀವಿಗಳಿದ್ದಾರೆ, ಕ್ರಿಮಿಗಳಿದ್ದಾವೆ, ರಾಕ್ಷಸರಿದ್ದಾರೆ, ಗಂಧರ್ವರಿದ್ದಾರೆ, ಯಕ್ಷರಿದ್ದಾರೆ, ಕಿನ್ನರರಿದ್ದಾರೆ. ಎಲ್ಲರಿಗೂ ಅವರವರದೇ ಆಹಾರ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ, ನೀನು ಒಂದು ವತ್ಸವನ್ನ, ಒಂದು ಕರು ತೊಗೊಂಬರ್ಬೇಕು. ಎಲ್ಲರೂ ಅವ್ರು ಕರು ತೊಗೊಂಬರ್ಬೇಕು, ಒಂದು ಪಾತ್ರ ತರಬೇಕು, ತಮಗೇನು ಬೇಕೋ ಅದನ್ನು ಕರ್ಕೊಳ್ಬೇಕು. ಈ ವ್ಯವಸ್ಥೆಯನ್ನು ಮಾಡಿದ್ರಂತೆ. ಏನೇನು ಕರೆದ್ರು ಅಂತ ಇಲ್ಲಿ ಹೇಳ್ತಾರೆ ನೋಡಿ, ಬಹಳ ಚಂದ ಹೇಳ್ತಾರೆ ಅದನ್ನ. ಋಷಿಗಳು ಬಂದರು. ಅವರು ವೇದವನ್ನೇ ಪಾತ್ರೆಯನ್ನಾಗಿ ಮಾಡಿ ಅಲ್ಲಿ ಸೋಮನನ್ನ, ಸೋಮ ಅಂದ್ರೆ ಚಂದ್ರ, ಅವನನ್ನ ಕರುವನ್ನಾಗಿ ಮಾಡಿ ಮಂತ್ರಗಳನ್ನ, ತಪಸ್ಸನ್ನ, ಜ್ಞಾನವನ್ನು ಪಡ್ಕೊಂಡ್ರು. ಅಂದ್ರೆ ನೀವು ತಿಳ್ಕೊಡ್ರಿ, ಯಜ್ಞ ನಡೀಲಿಲ್ಲ ಅಂದ್ರೆ ಜ್ಞಾನನೂ ಬರುವುದಿಲ್ಲ ಅಂತ ಅರ್ಥ. ಜ್ಞಾನನೂ ವ್ಯಾಕುಲೀಭೂತ ಆಗಿರುತ್ತೆ, ಜ್ಞಾನ ನಿಂತು ಹೋಗಿರುತ್ತೆ. ಇದಕ್ಕೆ ಕಾರಣ ಯಜ್ಞ ಅಂತ. ಅಂದ್ರೆ ನಾವು ಮನೆಯೊಳಗೆ ಪಂಚಮಹಾಯಜ್ಞ ಮಾಡದೇ ಹೋದರೆ ನಮ್ಮ ಜ್ಞಾನನೂ ಬೆಳೆಯೋದಿಲ್ಲ ಅಂತ ನಾವು ಅನ್ಕೋತೀವಲ್ಲ. ನಾವು ಸಾಕಷ್ಟು ಓದ್ತಾ ಇದ್ದೀವಿ, ಯಾಕೋ ಬುದ್ಧಿ ಓಡವಲ್ತು ಅಂತ ಅಂತೀವಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಮನೆಯೊಳಗಿನ ಸತ್ಕರ್ಮಗಳು ಸರಿಯಾಗಿ ನಡೀತಾ ಇಲ್ಲ ಅದು. ಆಮೇಲೆ ದೇವತೆಗಳು ಸ್ವಾಮಿಮೋಹನರಾಜರು ಮಾಡಿ, ದೇವತೆಗಳು ಇಂದ್ರನನ್ನ ಮತ್ತೆ ಇದು ಮಾಡಿ ಕರುವನ್ನಾಗಿ ಮಾಡಿ ಹಿಮಪಾತ್ರೆ, ಹೈಮಪಾತ್ರ, ಹೈಮ ಅಂದ್ರೆ ಸುವರ್ಣ, ಬಂಗಾರದ ಪಾತ್ರೆಯೊಳಗೆ ಅಮೃತವನ್ನ ಕರ್ಕೊಂಡ್ರು. ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದ ಅಮೃತನೇ. ಅದಕ್ಕೆ ದೇವತೆಗಳಿಗೆ ಬಂಗಾರದ ಪಾತ್ರೆ ಏನು ಇಡ್ತಾರೆ ಪದ್ಧತಿ. ಬಂಗಾರದ ಮೇಲೆ ದೇವತೆಗಳದು ವಿಶೇಷ. ಪಿತೃಗಳು ರಜತ ಪಾತ್ರೆಯೊಳಗೆ ಸ್ವಧಾ ಕವ್ಯವನ್ನ ಕರ್ಕೊಂಡು, ಶ್ರಾದ್ದಾದಿ ಕರ್ಮಗಳು ನೋಡ್ತೀವಲ್ಲ ನಾವು. ಪಿತೃಗಳಿಗೆ ಬೆಳ್ಳಿ ಪಾತ್ರೆಯನ್ನು ದಾನ ಕೊಡ್ತಾರೆ. ಯಾಕೆಂದ್ರೆ ಇದೇ ಕಾರಣ. ಪಿತೃಗಳಿಗೆ ಸಂಬಂಧಪಟ್ಟ ಪಾತ್ರೆ ಯಾವುದು ಅಂದ್ರೆ ರಜತ, ಬೆಳ್ಳಿ. ನಾಗರು ಅಲಾಬು ಅಂತಂದ್ರೆ ಸೋರೆಕಾಯಿ. ಸೋರೆಕಾಯಿಯನ್ನ ಇದು ಏನು ತಕ್ಷಕನನ್ನ ಕರುವನ್ನಾಗಿ ಮಾಡಿ ಸೋರೆಕಾಯಿಯೊಳಗೆ ವಿಷವನ್ನ ಕರ್ಕೊಂಡ್ರು. ಸರಿ ಅದಲ್ಲ. ಮತ್ತು ನಾಗರಿಗೆ ಏನು ಬೇಕು? ವಿಷನೇ ಬೇಕು. ವಿಷವಿಲ್ಲದ ನಾಗರಿಗೆ ಜಗತ್ತಿನೊಳಗೆ ಎಲ್ಲಿ ಬೆಲೆ ಇರ್ತದೆ? ನಾಗಪ್ಪಗೆ ವಿಷ ಇದ್ದಿದ್ದಿಲ್ಲ ಅಂತ ಇಟ್ಕೊಳ್ರಿ, ಹಾಲು ಯಾಕೆ ನಿಮ್ಮ ಮನೆ ಕರ್ಕೊಂಬಂದು ಹಾಲು ಹಾಕ್ತಿದ್ರಿ ಎಲ್ಲರೂ. ಈಗ ದೂರದೊಳಗೆ ಕಲ್ಲಿನ ನಾಗಪ್ಪಗೆ ಹಾಲು ಹಾಕ್ತಾರೆ. ಯಾಕೆ ಅಂದ್ರೆ ವಿಷ ಅದ ಅಂತ ಹೇಳಿ. ಎಲ್ಲರಿಗೂ ದೇವರು ಅವ್ರವ್ರಿಗೆ ಏನು ಸತ್ವ ಕೊಟ್ಟಾನೋ ಅದ್ರೊಳಗೆ ಇರ್ಬೇಕು ಅವರು. ನಾವು ವಿಷವನ್ನ ಬಿಟ್ಟು ಬಿಡ್ತೀವಿ, ನಾವು ಒಳ್ಳೆಯವರಾಗ್ತೀವಿ ಅಂತಲ್ಲ, ಅವ್ರಿಗೆ ಅದೇ ಒಳ್ಳೇದು. ನಾಗರಿಗೆ ವಿಷನೇ ಒಳ್ಳೇದು, ಅದೇ ಶೋಭೆ. ಹಿಂಗಾಗ್ತದೆ. ಅದೇ ಅಸುರರು ಉಕ್ಕಿನ ಪಾತ್ರೆಯೊಳಗೆ ಮಾಯಾವಿದ್ಯೆಯನ್ನು ಕರ್ಕೊಂಡ್ರು. ಮಾಯಾವಿದ್ಯೆ ಅಸುರರು. ಆಮೇಲೆ ಯಕ್ಷರು ಆಮ ಪಾತ್ರೆಯಲ್ಲಿ, ರಾಕ್ಷಸರು ತಲೆ ಬುರುಡೆ, ಅದರೊಳಗೆ ತಮಗೆ ಬೇಕಾದದ್ದನ್ನು ಅವರು ಇದನ್ನ ರಕ್ತ ಇದನ್ನ ಕರ್ಕೊಂಡು ಹೇಳ್ತಾರೆ. ಪರ್ವತಗಳು ಇವೆಲ್ಲ ಹೇಳಿ ಮುಂದೆ ಪರ್ವತಗಳಲ್ಲೂ ಏನು ಮಾಡ್ತಾರೆ, ಹಿಮಾಲಯವನ್ನ ತಮ್ಮ ಕರುವನ್ನಾಗಿ ಮಾಡಿ ಮೇರುವನ್ನ ಪಾತ್ರೆಯಾಗಿ, ಪರ್ವತಗಳ ಶ್ರೇಷ್ಠವಾದದ್ದು ಮೇರು ಪರ್ವತವನ್ನು ಮಾಡಿಕೊಂಡು ಅಲ್ಲಿ ಔಷಧಿ ವನಸ್ಪತಿಗಳನ್ನೆಲ್ಲ ಮಾಡಿಕೊಂಡ್ರು. ಇವತ್ತೆಲ್ಲ ನೀವು ಕೇಳ್ತೀರಿ, ಹೆಚ್ಚು ವನಸ್ಪತಿಗಳು ಸಿಗೋದೇ ನಮಗೆ ಪರ್ವತದ ತಪ್ಪಲು ನೋಡುತ್ತೆ. ಗಂಧಮಾದನ ಪರ್ವತ, ಸಂಜೀವಿನಿ ಪರ್ವತ ಎಲ್ಲ ಕೇಳಿದ್ದದೆ. ಕಾರಣ ಇದೆ ಅಂತ ಹೇಳಿದ್ರು. ಹೀಗೆ ಅವಳು ಜಗತ್ತನ್ನೆಲ್ಲ ರಕ್ಷಣೆ ಮಾಡ್ತಾಳೆ. ಆದ್ದರಿಂದ ಅವಳ ಹೆಸರು ಧಾತ್ರಿ. ಮತ್ತು ಜಗತ್ತನ್ನು ರಕ್ಷಣೆ ಮಾಡೋದು ಮತ್ತು ಬೇಡ ಅಂದಾಗ ಅದನ್ನು ಬಂದ್ ಮಾಡ್ತಾಳೆ, ಪನಿಷ್ಮೆಂಟ್ ಕೊಡ್ತಾಳೆ. ಅದಕ್ಕಾಗಿ ಅವಳಿಗೆ ವಿಧಾತ್ರಿ ಅಂತಲೂ ಕರೀತಾಳೆ. ಭೂದೇವಿಗೆ ಧಾತ್ರಿನೂ ಅಂತಾರೆ, ವಿಧಾತ್ರಿನೂ ಅಂತಾರೆ ಈ ಕಾರಣಕ್ಕಾಗಿ. ಆದ್ದರಿಂದ ಆಯ್ತು. ಮತ್ತು ಪೃಥು ಚಕ್ರವರ್ತಿಯ ಕಾರಣದಿಂದ ಅವಳು ಇಷ್ಟೆಲ್ಲ ಮಾಡಿದ್ಲಲ್ಲ, ಅದಕ್ಕಾಗಿ ಅವಳಿಗೆ ಪೃಥ್ವಿ ಅಂತ ಕರೀತಾರೆ. ಪೃಥ್ವಿನ ಮಗಳು ತನ್ನ ಅರ್ಥದೊಳಗೆ ಈ ಎಲ್ಲ ವಿಷಯಗಳು ಬಂತು ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಮುಂದೆ
ಇವರ ವಂಶದೊಳಗೆ ಪ್ರಾಚೀನ ಬರ್ಹಿ ಅಂತ ಒಬ್ಬ ರಾಜ ಬರ್ತಾನೆ. ಅವರಿಗೆ ಶತಧೃತಿ ಎನ್ನುವ ಹೆಂಡತಿಯೊಳಗೆ, ಪ್ರಾಚೀನ ರಾಜರ ಕಥೆ ನಿಮಗೆ ಭಾಗವತದೊಳಗೆ ವಿಶೇಷವಾಗಿ ಬಂದದ್ದು. ಶತಧೃತಿ ಅಂತ ಅವರ ಹೆಂಡತಿ. ಅಲ್ಲಿ ಪ್ರಚೇತಸರು ಅಂತ 10 ಜನ, 10 ಮಕ್ಕಳು ಒಂದೇ ಹುಟ್ಟಿದ್ರೆ ಏನ್ ಮಾಡೋದು? ಯಾವಾಗ ಮತ್ತೆ ಮುಹೂರ್ತ ತೆಗೆದು ಎಷ್ಟು ದಿವಸ ಅಂತ 10 ಸಲ ನಾಮಕರಣ ಮಾಡಿದ್ರೆ ಬಹಳ ಶ್ರಮ ಆಗ್ತದೆ. ಅದಕ್ಕಾಗಿ ಒಮ್ಮೆ ಪ್ರಚೇತಸರು ಅಂತ ಹೆಸರಿಟ್ಟು 10 ಜನ ಅವರು ಒಳ್ಳೆಯ ಪರಾಕ್ರಮಿಗಳು. ಆದ್ರೆ ಇನ್ನೂ ಹೆಚ್ಚನ್ನ ನಾವು ಸಂಪಾದನೆ ಮಾಡಬೇಕು ಅಂತ ತಪಸ್ಸು ಮಾಡ್ತಾ ಇದ್ರು. ಎಲ್ಲಿ ಅಂದ್ರೆ ಸಮುದ್ರದ ಗರ್ಭದೊಳಗೆ ಮಾಡ್ತಾ ಇದ್ರು, ಭೂಮಿ ಒಳಗಲ್ಲ. ಅವರು ಹೊರಗೆ ಬಂದು ನೋಡೋ ಹೊತ್ತಿಗೆ ಇಲ್ಲಿ ಯಾರೂ ರಾಜರು ಇಲ್ಲ ಅಂತ ಆಗಿದ್ದಕ್ಕೆ ಸಸ್ಯ ಎಲ್ಲಿ ಬೇಕಲ್ಲಿ ಬೆಳೀತಾ ಇದೆ, ಸಿಕ್ಕಾಪಟ್ಟೆ ವೃಕ್ಷಗಳು ಬೆಳೆದಿದೆ. ವೃಕ್ಷಗಳ ಸಂತತಿ ಬಹಳ ಆಯ್ತು ಅಂದ್ರೂ ಸಮಸ್ಯೆ. ಅದರಿಂದ ಏನಾಯ್ತು ಅಂದ್ರೆ ಬೇರೆ ಜನ ಭೂಮಿಯಲ್ಲಿ ವಾಸ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತ ಆಗ್ಬಿಡ್ತು. ಅಷ್ಟು ಮಹೀರುಹ ಅಂದ್ರೆ ವೃಕ್ಷಗಳು ಬೆಳೀತಾ ಇತ್ತು. ಅದು ಬೆಳೆದು ಬಿಟ್ಟಿತ್ತು. ಇವ್ರು ಎದ್ದು ಬಂದು ನೋಡ್ತಾರೆ, ಕಾಲೆಲ್ಲಿಡ್ಬೇಕು, ಕಾಲಿಡ್ಲಿಕ್ಕೆ ಜಾಗನೇ ಇಲ್ಲ, ಅಷ್ಟು ವೃಕ್ಷಗಳು ಬೆಳೆದು ಬಿಟ್ಟಿತ್ತು. ಪ್ರಚೇತಸರಿಗೆ ಆಶ್ಚರ್ಯ ಆಯ್ತು, ಏನಿದು ಇಡೀ ಜಗತ್ತೆಲ್ಲ ಹೀಗೆ ವೃಕ್ಷಮಯವಾಗಿಬಿಟ್ಟದಲ್ಲ ಅಂತ ವಿಚಾರ ಮಾಡಿ ಅವರು 100 ವರ್ಷ 10,000 ವರ್ಷ ಅಂತ ಕೆಳಗಡೆ ಹೇಳ್ತಾರೆ, 10,000 ವರ್ಷದ ತಮ್ಮ ತಪಸ್ಸನ್ನ ಮುಗಿಸಿ ಆ ವೃಕ್ಷಗಳನ್ನ ತಮ್ಮ ಕೆಂಗಣ್ಣಿನಿಂದ ನೋಡಿದ್ರಂತಾರೆ. ಸಿಟ್ಟಿನಿಂದ ನೋಡಿದ್ರು, ಎಲ್ಲ ಸುಟ್ಟು ಹೋಯ್ತು, ಸುಡ್ಲಿಕ್ಕೆ ಪ್ರಾರಂಭ ಆಯ್ತು. ಆವಾಗ ಚಂದ್ರ ಓಡಿ ಬಂದಂತ. ಚಂದ್ರ ಯಾಕೆ ಓಡಿ ಬಂದ? ವೃಕ್ಷಕ್ಕೂ ಚಂದ್ರನಿಗೆ ಏನು ಸಂಬಂಧ? ವೃಕ್ಷಕ್ಕೂ ಚಂದ್ರನಿಗೆ ಸಂಬಂಧ ಇರೋದು. ಯಾಕೆಂದ್ರೆ ವನಸ್ಪತಿಗಳ ರಾಜ ಅಂತ ಕರೀತಾರೆ. ಚಂದ್ರನೇ ವೃಕ್ಷಗಳ ಅಧಿಪತಿ, ವೃಕ್ಷಾಧಿಪತಿ, ಸಸ್ಯಾಧಿಪತಿ ಚಂದ್ರ ಅಂತ ಕರೀತಾರೆ. ನೀವೆಲ್ಲ ಇದನ್ನ ಕೇಳ್ಬೇಕಾದ್ರೆ ಕೇಳಿರ್ತೀರಿ, ಯಾವುದು ಪಂಚಾಂಗ ಶ್ರವಣ ಮಾಡುವಾಗ ಕೇಳಿರ್ತೀರಿ. ಆ ಚಂದ್ರ ಓಡಿ ಬಂದ, ಹೇಳ್ದ ನಿಮಗೆ ತಣ್ಣಗಾಗ್ಬೇಕು ನೀವು ಮೊದಲು. ಅದಕ್ಕೆ ತಣ್ಣಗಾಗ್ಲಿಕ್ಕೆ ಬೆಸ್ಟ್ ಉಪಾಯ ಏನು ಅಂದ್ರೆ ನೀವು ಮದುವೆ ಮಾಡಿಬಿಡ್ತೀನಿ ಅಂತ ಚಂದ್ರ. ಯಾಕೆಂದ್ರೆ ಗಂಡಸರ ಸಿಟ್ಟು ಕಡಿಮೆ ಆಗೋದೇ ಮದುವೆ ಆದ ಮೇಲೆ. ನಮ್ಮ ಹೆಂಡತಿ ಒಪ್ಪಂಗಿಲ್ಲ, ಆದ್ರೂ ಹೇಳಿದ್ರಿ. ಅಂತೂ ಸ್ವಲ್ಪ ಶಾಂತ ಆಗಬೇಕು ಅಂತಂದ್ರೆ ಮದುವೆ ಮಾಡ್ಬೇಕಲ್ಲ, ಅದಕ್ಕೆ ಹೇಳಿದ್. ನೀವೆಲ್ಲ ಬಹಳ ತಪಸ್ಸು ಬಹಳ ಆಗ್ಬಿಟ್ಟು, ಉಗ್ರ ತಪಸ್ಸು, ಸಿಟ್ಟು ಸ್ವಲ್ಪ ಬಂದದ, ಸಾತ್ವಿಕ ಸಿಟ್ಟೆ. ಯಾಕಂದ್ರೆ ನೀವು ಜಗತ್ತಿಗೆ ತೊಂದರೆ ಆಗಬಾರ್ದು ಅಂತ ಸುಟ್ಟು ಹಾಕ್ತಾ ಇದ್ದೀರಿ. ಆದ್ರೂ ನಿಮ್ಮ ಸಿಟ್ಟನ್ನ ಕಡಿಮೆ ಮಾಡಬೇಕು ಅಂತ ನಮ್ಮಲ್ಲೇ ಒಬ್ಬಳು ಬೆಳೆದಿದ್ದು ಹುಡುಗಿದ್ದಾಳೆ. ಮಜಾ ನೋಡ್ರಿ, ವೃಕ್ಷದ ಹುಡುಗಿ ವೃಕ್ಷವಾಗಿಲ್ಲ, ಒಂದು ಒಳ್ಳೆ ಹುಡುಗಿ ಇದ್ದ, ಅವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡಿಕೊಟ್ರು. ದ್ರೌಪದಿ 5 ಜನ ಆದರೆ ಅವಳಿಗೆ 10 ಜನ ಮದುವೆ ಮಾಡಿಕೊಟ್ರು. 10 ಜನ ಗಂಡಂದ್ರು ಆ ಹುಡುಗಿಗೆ. ಮಾರಿಷಾ ಅಂತ ಅವಳ ಹೆಸರು, ವೃಕ್ಷಕನ್ಯಾ ಅಂತ ಅವಳು ಕರೀತಾರೆ. ಅಲ್ಲ, ಈ ಹುಡುಗಿ ವೃಕ್ಷಕನ್ಯೆಯಾಗಿ ಬೆಳೆದಿದ್ದು ಹೆಂಗ್ ಸಾಧ್ಯ ಅಂತ ಅದಕ್ಕೊಂದು ಕತಿ ಭಾಳ ಚಂದ ಹೇಳುತ್ತೆ. ಕಂಡು ಋಷಿಗಳು ಅಂತ ಇದ್ರು ಹಿಂದೆ. ಆ ಕಂಡು ಋಷಿಗಳು ತಪಸ್ಸು ಬಹಳ ಜೋರಾಗಿ ಮಾಡಿದ್ದನ್ನು ನೋಡಿ ಎಲ್ಲೋ ಇವ್ರು ಮತ್ತೆ ಇಂದ್ರ ಪದವಿಗೆಲ್ರೆ ಮತ್ತೆ ಹಾಕಿಯಾರು ಅಂತ ಹೇಳಿ ವಿಚಾರ ಮಾಡಿ ಪ್ರಮ್ಲೋಚ ಅಂತ ಒಬ್ಬ ಅಪ್ಸರಾ ಸ್ತ್ರೀ ಇದ್ಲು, ಅವಳನ್ನು ಕಳಿಸ್ಕೊಟ್ಟಿದ್ರು. ಆವಾಗ ಹುಟ್ಟಿದಂತಹ ಮಗುನೇ ಮಾರಿಷಾ ಅಂತ ಹೇಳಿ. ಅವ್ರು ಹೇಳಿದ್ರು, ನಾವು ಅಪ್ಸರಾ ಸ್ತ್ರೀಯರು ತಾವು ತಕ್ಷಣ ಹೋಗ್ಬಿಡ್ತಾರೆ, ತಮ್ಮ ಕೆಲಸ ಮುಗೀತು ಅಂದ್ರೆ ಅವ್ರು ಹೊರಟು ಬಿಡ್ತಾರೆ. ಅವ್ರು ಬಹಳ ಬ್ಯೂಟಿ ಕಾನ್ಶಿಯಸ್ ಇರ್ತಾರೆ. ಅವ್ರು ಸುಮ್ಮನೆ ಇಲ್ಲಿ ಬಾಣಂತನೆಲ್ಲ ಮಾಡಿಸ್ಕೊಂಡು ಕೂಡಂಗಿಲ್ಲ. ಅದಕ್ಕಾಗಿ ಕೂಸು ಹುಟ್ಟುತ್ತಾ ಮುಗೀತು ಹೊಂಟು ಬಿಟ್ಲು ಅವಳು. ಆವಾಗ ವೃಕ್ಷದಲ್ಲಿ ಅದನ್ನು ಬೆಳೆಸಿದ್ರು ಆ ಮಗುವನ್ನು. ಅದಕ್ಕಾಗಿ ವೃಕ್ಷಕನ್ಯಾ ಅಂತ ಅವಳು ಬೆಳೆದ್ರು. ದೇವ್ರ ಇಚ್ಛಾ ಇರ್ತದೆ, ಇದು ಮುಂದೆ ಆಗ್ಬೇಕಿರ್ತದೆ, ಅದಕ್ಕಾಗಿ ಇದೆಲ್ಲ ನಡೀತು. ಆ ವೃಕ್ಷಕನ್ಯೆ ಇದನ್ನೆಲ್ಲ ಬೆಳೆಸಿದ ಮೇಲೆ ಆ ವೃಕ್ಷಕನ್ಯೆಯನ್ನ ಮದುವೆ ಮಾಡಿಕೊಟ್ರು. ಅಲ್ಲಿ ಪ್ರಚೇತಸರಿಗೆ 10 ಜನರಿಗೆ ಅವಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ದಕ್ಷ ಪ್ರಜಾಪತಿ ಅಲ್ಲಿ ಹುಟ್ಟುತ್ತಾನೆ. ಆಶ್ಚರ್ಯ ಆಗ್ಬೇಕು, ಮುಂದೆ ಬರ್ತದ ಪ್ರಶ್ನೆ. ದಕ್ಷ ಪ್ರಜಾಪತಿ ಹುಟ್ಟುತ್ತಾನೆ. ಆ ದಕ್ಷ ಪ್ರಜಾಪತಿಗೆ 60 ಜನ ಹೆಣ್ಮಕ್ಳು, ಒಬ್ಬರಲ್ಲ ಇಬ್ಬರಲ್ಲ. ಪಾಪ ಮೊದಲು ಗಂಡಸು ಮಕ್ಕಳು ಬಹಳ ಹುಟ್ಟಿದ್ರು, ಅದು ಹೇಳ್ತಾರೆ ಮುಂದೆ. 60 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವರನ್ನ ಮದುವೆ ಮಾಡಿಕೊಡ್ಬೇಕು ಅನ್ಕೊಂಡ. ಕರೆಕ್ಟಾಗಿ ಅವ್ರನ್ನ ಗ್ರೂಪ್ ಮಾಡಿದವು. ಒಂದೇ ಥರ ವಿಚಾರ ಇರೋರು ಒಂದ್ ಕಡೆ ಇರಲಿ. 27 ಮಂದಿ ಒಂದೇ ಟೈಪ್ ಇದ್ರು, ಅಶ್ವಿನಿ, ಭರಣಿ, ಕೃತಿಕಾ ಅಂತ ಹೇಳಿ. ಅವರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ರು. ಆಮೇಲೆ 13 ಜನ ಅವರನ್ನ ಕಶ್ಯಪರಿಗೆ ಮದುವೆ ಮಾಡಿಕೊಟ್ರು. ಇಡೀ ಜಗತ್ತಿನ ಸಂತಾನ ಇವತ್ತೇನು ನೋಡ್ತೀವೋ ಅವರೆಲ್ಲ ಚಂದ್ರನ ಅಳಿಯನ ಸಂತಾನನೇ ಪೂರ್ತಿ. ಕಶ್ಯಪರಿಗೆ 13 ಜನ, 13 + 27 40 ಆಯ್ತು. 10 ಜನ ಧರ್ಮ ಪ್ರಜಾಪತಿ ಅಂತ ಅವನಿಗೆ ಮದುವೆ ಮಾಡಿಕೊಟ್ರು, 50 ಆಯ್ತು. ಆಮೇಲೆ 4 ಜನ ತಾರ್ಕ್ಷ್ಯನಿಗೆ, ಇನ್ನು 6 ಜನ ಭೂತಾಂಗಿರಸರು, ಕೃಷಾಶ್ವ ಹೀಗೆ ಮೊದಲಾದಂಥ ಋಷಿಗಳಿಗೆ ಮದುವೆ ಮಾಡಿಕೊಟ್ಟು 60 ಮದುವೆಗಳನ್ನು ಮಾಡಿಬಿಟ್ಟು. 60 ವರ್ಷ ಕಂಪ್ಲೀಟ್ ಮಾಡೋದು ದೊಡ್ಡದಿರ್ತದೆ. 60 ಮದುವೆ ಮಾಡ್ತಾನಂದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು ಅವನಿಗೆ. ಅದರಲ್ಲೂ ಚಂದ್ರನಂತಹ ಒಬ್ಬ ಶ್ರೇಷ್ಠ ವರನನ್ನು ಹುಡುಕೋದು ಬಹಳ ಕಷ್ಟ. ಚಂದ್ರನ ಕಥೆ ಮುಂದೆ ಬರ್ತದೆ, ಭಾರಿ ಅದ ಚಂದ್ರನ ಅದ್ಭುತವಾದ ಚಾರಿತ್ರ್ಯ. ಹೀಗಾಗಿ ಅಂದ್ರೆ ಅವನು ದೊಡ್ಡವನು, ಅವನನ್ನ ಹಿಡಿಯೋದು ಅಷ್ಟೇ ಕಷ್ಟ ಅಂತ. ಈ ಮಾತನ್ನು ಹೇಳಿದ ತಕ್ಷಣ ಅಲ್ಲಿ ಋಷಿಗಳು ಕೂತಿರ್ತಾರೆ. ಅವ್ರು ಪ್ರಶ್ನೆ ಮಾಡಿದ್ರು, ಅಲ್ಲ ಮಾರಿಷಾನೊಳಗೆ ದಕ್ಷ ಹುಟ್ಟ್ಯಾನಂತ ನೀವು ಹೇಳ್ತೀರಿ, ಬ್ರಹ್ಮದೇವರ ಬಲಗೈ ಅಂಗುಷ್ಟದಿಂದ ದಕ್ಷ ಪ್ರಜಾಪತಿ ಹುಟ್ಟಾನಂತ ಮೊದಲು ಹೇಳಿದ್ರು, ಯಾವ್ದು ಸರಿ ಅಂದ್ರೆ ಎರಡೂ ಸರಿ ಅಂತ ಹೇಳಿ.
ಇದಕ್ಕೆ ಎರಡು ಉತ್ತರ ಕೊಡ್ತಾರೆ. ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ಏನು ಅಂದ್ರೆ, ಬ್ರಹ್ಮದೇವರಿಂದ ಹುಟ್ಟಿದ ದಕ್ಷ ಪ್ರಜಾಪತಿ ಖರೆ, ಮೊದಲನೇ ಸಲ ಹುಟ್ಟಿದ್ದು. ಆದರೆ ಶಿವಾಪರಾಧ ಆಯ್ತಲ್ಲ, ರುದ್ರದೇವರಿಗೆ ಅಪರಾಧ ಮಾಡಿದನು. ಆ ಅಪರಾಧದ ಕಾರಣದಿಂದ ಅವನಿಗೆ ಕುತ್ತಿಗೆ ಕತ್ತರಿಸಿ ಹೋಯ್ತು. ಕುತ್ತಿಗೆ ಹೋಗಿ ಸುಟ್ಟು ಹೋಗಿದ್ದರಿಂದ ಹೊಸ ಕುತ್ತಿಗೆ ತರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಹೋತದ ಮುಖ ತಂದು ಹಚ್ಚಿದ್ರು. ನಿಮ್ಗೆಲ್ಲ ಗೊತ್ತು, ಆಡಿನ ಮುಖ. ಆಡಿನ ಮುಖದ ಅಜ ಇವ ದಕ್ಷ ಏನಿದ್ದಾನೆ, ಅವನಿಗೆ ತನ್ನ ಮುಖ ದಿನ ಕನ್ನಡಿಗಳನ್ನು ನೋಡ್ಕೊಂಡು ಬೇಜಾರಾಗಿ ಹೆಂಡತಿಗೆ ಹೇಳ್ದ, ನೀನು ಪ್ರಾಣ ಬಿಟ್ಬಿಡು, ನಾನೂ ಬಂದು ಮತ್ತೆ ಇನ್ನೊಂದ್ಸಲ ಮದುವೆ ಆಗೋಣ, ಹೊಸದಾಗಿ ಹುಟ್ಟುತ್ತೀನಿ ನಾನು ಅಂತ ಡಿಸೈಡ್ ಮಾಡಿ. ಹೀಗಾಗಿ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಇದರೊಳಗೆ ಹುಟ್ಟುತ್ತಾರೆ, ಅದು ಒಂದು. ಎರಡನೇದ್ದು, ದೇವತಾ ತಾರತಮ್ಯ ಎಂದೂ ಭಂಗ ಆಗುವುದಿಲ್ಲ. ಯಾರಿಗೆ ಹುಟ್ಟಲಿ, ಎಷ್ಟು ತಡವಾಗಿ ಹುಟ್ಟಲಿ, ಆದ್ರೆ ಅವರೊಳಗಿರೋ ತಾರತಮ್ಯ ಒಂದೇ ಇರುತ್ತೆ. ಗೊತ್ತಾಯ್ತು? ಒಂದೇ ಅಂದ್ರೆ ಅದು ಏನದ ಅದೇ ಸತ್ಯ ಇರುತ್ತೆ. ಹೀಗಾಗಿ ಈ ಎಲ್ಲಾ ದೃಷ್ಟಿಯಿಂದಲೂ ಕೂಡ ಕೃಷ್ಣ ಇಂದ್ರನಿಗೆ ತಮ್ಮ ಆಗ್ಲಿಲ್ಲ, ವಿಷ್ಣು ಪರಮಾತ್ಮ ಇಂದ್ರನಿಗೆ ತಮ್ಮ ಆದ, ಆದಿತ್ಯರೊಳಗೆ ಅವನು ಒಬ್ಬನ ಅಂತ ಆದ. ಹೀಗೆಲ್ಲ ಕಾರಣ ಇರುವಾಗ ದೇವತಾ ತಾರತಮ್ಯಕ್ಕೆ ಏನು ವ್ಯತ್ಯಾಸ ಇಲ್ಲ. ಇದು ಒಂದು. ಮತ್ತು ದಕ್ಷ ತನ್ನ ಮುಖವನ್ನು ಬೇಡ ಅಂತ ಹೇಳಿ ಈ ಇನ್ನೊಮ್ಮೆ ಹುಟ್ಟು ಬಂದಿದ್ದ. ಅದಕ್ಕಾಗಿ ಎರಡನೇ ಜನ್ಮ ದಕ್ಷ ಪ್ರಜಾಪತಿಗಾಯಿತು. ಹೀಗಾಗಿ ಒಂದನೇ ಸಲ ಅವನು ದಕ್ಷ ಪ್ರಜಾಪತಿ ಇಲ್ಲಿ ಚಂದ್ರನ ಮಗನಾಗಿ ಹುಟ್ಟಿದ, ಮೊಮ್ಮಗನಾಗಿ, ಮಾರಿಷಾಳ ಮಗ. ಅವನೇ ಮತ್ತೆ ಚಂದ್ರನಿ ಮಾವ ಆದ. 27 ಮಂದಿನ ಮದುವೆ ಮಾಡಿಕೊಟ್ಟು, ಮಾವನೂ ಹೌದು ಮೊಮ್ಮಗನೂ ಹೌದು. ಹಿಂಗಾಗಿ ನಮ್ಮ ಮೊಮ್ಮಗನ ಅಳೆಯಾರಿ ನಾನು ಅಂತ ಹಿಂಗೆ ಹೇಳ್ಬೇಕಾಯ್ತು. ಯಾರು ನಾನು ಅಂತ ಚಂದ್ರನಿಗೆ ಕೇಳಿದ್ರೆ, ಹೂ ಆರಿಯೋ ಅಂತ ಕೇಳಿದ್ರೆ ನಮ್ಮ ಮೊಮ್ಮಗನ ಅಳೆಯ ನಾನು ಅಂತ ಅವ್ನು ಹೇಳಿದ್ರು. ಆ ರೀತಿ ಒಂದು ಅದ್ಭುತ ನಡೀತಿ ಇಲ್ಲಿ ಅಂತ ಅವರು ಒಂದು ಹೇಳ್ತಾರೆ. ಇಷ್ಟ ಆಯ್ತಾ? ಆದ್ಮೇಲೆ ಈ ದಕ್ಷ ಪ್ರಜಾಪತಿ ಪಾಪ ಗಂಡಸ್ ಮಕ್ಕಳು ಯಾಕೆ ಹುಟ್ಟಲಿಲ್ಲ, 60 ಮಂದಿ ಹೆಣ್ಮಕ್ಳನ್ನ ಪಡೆಯೋದು ಯಾಕಾಯ್ತು ಅಂತಂದ್ರೆ, ಹುಟ್ಟಿಲ್ಲಲ್ಲ ಮರಾಯ, 20,000 ಜನ ಹುಟ್ಟಾರ, 20,000. ಆದ್ರೆ ಅವರು ಬ್ಯಾಚ್ ವೈಸ್ ಹುಟ್ಟಾರ, 10,000 ಒಂದ್ಸಲ, 10,000 ಒಂದ್ಸಲ. ಒಂದೇ ಸಲ 10,000 ಜನ ಹುಟ್ಟಿದಾಗ ಅವಾಗ ನಾರದರು ಬರ್ತಾರೆ. ನಾರದರು ಬಂದಂತಾರೆ, ಇವನಂತಾನೆ, ನೀವು ತಪಸ್ಸನ್ನ ಮಾಡಿ ಒಳ್ಳೆಯ ರಾಜರಾಗ್ಬೇಕು, 10,000 ಜನ ಮಕ್ಕಳಂದ್ರೆ ಏನ್ರಿ, ಇನ್ಯಾರೂ ಇರೋದೇ ಜಗತ್ತಿನೊಳಗೆ ಇರೋರೇ ನಮ್ಮ ಮಕ್ಕಳೇ, ಇಂಥ ಒಂದು ಆಧಿಪತ್ಯ ಮಾಡಬಹುದು ಅಂತ ಅವನು ಅನ್ಕೊಂಡು ಚೆನ್ನಾಗಿ ಅವರು ತಮ್ಮ ಇದನ್ನ ಏನು ವಂಶವನ್ನು ವಿಸ್ತಾರ ಮಾಡ್ತಾರೆ. ಮುಖ್ಯ ಉದ್ದೇಶ ಅದು ಮಾಡ್ತಾರೆ ಅಂತ ಅನ್ಕೊಂಡಿದ್ದ, ಅದಾಗ್ಲಿಲ್ಲ. ಅವಾಗ ನಾರದರು ಏನ್ ಮಾಡಿದ್ರು ಅಂದ್ರೆ, ದಾರಿ ಒಳಗೆ 10,000 ಜನ ದಾರಿ ತಪ್ಪಿಸ್ಬೇಕು. ದಾರಿ ತಪ್ಪಿಸ್ಲಿಲ್ಲ, ದಾರಿ ಹಿಡಿಸಿದ್ರು. ಆಕ್ಚುಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ವಿಚಾರ ಮಾಡ್ರಿ, ನೀವು ಈ ಪೃಥ್ವಿಗಾಗಿ ಇಷ್ಟು ಮತ್ತೆ ಫೈಟ್ ಮಾಡ್ತೀರಿ, ಆ ಪೃಥ್ವಿಯನ್ನ ಧಾರಣೆ ಮಾಡಿದ ಯಾವ ಪರಮಾತ್ಮ ಇದ್ದಾನ ಅವನ ಬಗ್ಗೆ ವಿಚಾರ ಯಾಕೆ ಮಾಡೋದಿಲ್ಲ ಅಂತ ಹಿಂಗೊಂದು ಪ್ರಶ್ನೆ ಕೇಳ್ಬಿಟ್ಟು ಪ್ರವೋಕ್ ಮಾಡಿಬಿಟ್ಟು ಅದನ್ನ 10,000 ಜನ ಹಂಗೆ ತಗೊಂಡ್ರು ನೋಡ್ರಿ. ಪಾಪ ಅಂತ ಒಳ್ಳೆ ಹುಡುಗರು. ನಮ್ಮಂತವ್ರು ಕೇಳಿದ್ರೆ, ಇಲ್ರಿ ನಾವು ಮದುವೆನೇ ಫಸ್ಟ್ ಆಗ್ತೀವಿ, ಆಮೇಲೆ ಮುಂದೆ ವಿಚಾರ ಇಲ್ಲ ಅಂತ ನಾವು ಹೇಳ್ತೀವಿ. ಅವರು ವಿಚಾರ ಮಾಡಲಿಲ್ಲ. ಅವರು ತಪಸ್ಸಿಗೆ ಹೋಗಿ ಸನ್ಯಾಸದಿಂದ ಅವರು ಉದ್ಧಾರ ಆಗ್ಬಿಟ್ಟು ಅವ್ರಿಗೆ ಹರ್ಯೇಶ್ವರು ಅಂತ ಕರೀತಾರೆ. ಅದಾದ್ಮೇಲೆ ಇನ್ನೊಂದು 10,000 ಜನ ಹುಟ್ಟಿಸಿದ, ಅವರು ಶಬಲಾಶ್ವರು ಅಂತ. ಒಂದೇ ಹೆಸರು ಅವ್ರಿಗೆ ಎಲ್ಲರಿಗೂ, ಶಬಲಾಶ್ವ. 1 2 3 4 1,000 10,000 ಇಷ್ಟು ಜನ ಅವರು. ಅವರಿಗೂ ಹೀಗೆ ನಾರದರು ಉಪದೇಶವನ್ನು ಮಾಡಿ ದಾರಿ ತಪ್ಪಿಸಿದ ಮೇಲೆ ಅವನಂದ, ಹೆಣ್ಣು ಮಕ್ಕಳಾದ್ರೆ ಇವರು ಉಪದೇಶ ಮಾಡೋದು ಬಂದ್ ಮಾಡ್ತಾರೆ. ಯಾಕಂದ್ರೆ ಹೆಣ್ಮಕ್ಳ ಹತ್ರ ಬರೋದಿಲ್ಲ ನಾರದರು. ಅದಕ್ಕಾಗಿ ಒಂದು ಕೆಲಸ ಮಾಡೋಣ, ಹೆಣ್ಮಕ್ಳನ್ನೇ ನಾವು ಪಡಿತೀವಿ ಅಂತ ಹೇಳಿ 60 ಜನ ಹೆಣ್ಮಕ್ಳು ಹುಟ್ಟಿದ್ರು. ಇಷ್ಟು ಬ್ಯಾಕ್ಗ್ರೌಂಡ್ ಕಥೆಯನ್ನು ಹೇಳ್ತಾರೆ. ಆ 60 ಜನರನ್ನು ಹೀಗೆ ಮದುವೆ ಮಾಡಿಕೊಟ್ರು. ಅಷ್ಟೇ ಅಲ್ಲ, ಇದು ಯಾಕೆ ಮಹತ್ವದ್ದು ಅಂತಂದ್ರೆ, ಮುಂದೆ ಕಶ್ಯಪರಿಗೆ ಏನು 13 ಜನ ಮದುವೆ ಮಾಡಿಕೊಟ್ರಲ್ಲ, ಅವರ ವಂಶದ ವಿಸ್ತಾರವನ್ನ ಇವತ್ತು ಮಾಡ್ತಾರೆ. ಹೇಳ್ತಾರೆ ಕಶ್ಯಪರ ವಂಶ. ಹೇಳ್ತಾರೆ, ಪತ್ನಿಯರು ಅದಿತಿ, ದಿತಿ, ಧನು, ಅರಿಷ್ಟ, ಸುರಶ, ಖಶ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರಾ, ಕದ್ರು, ಮುನಿ ಅಂತ ಹೀಗೆ 13 ಜನ ಹೆಣ್ಮಕ್ಳು. ಯಾರು? ಕಶ್ಯಪರ ಹೆಂಡತಿಯರು. ಅವರಲ್ಲಿ ಬೇರೆ ಬೇರೆಯವರು ಹುಡ್ತಾರೆ ಅಂತ ಹೇಳ್ತಾರೆ. ಸುರಭಿ ಒಳಗೆ 11 ಜನ ರುದ್ರರು ಹುಡ್ತಾರೆ, 11 ಆದಿತ್ಯರು ಅಂತ. ಅವರಿಗೆ ಮಾಧ್ಯಂದಿನ ಸವನ ದೇವತೆಗಳು ಅಂತ ಕರೀತಾರೆ. ನೆನ್ಪಿಟ್ಕೊಂಡ್ರೆ ಸಾಕು. ಯಾರ್ಯಾರು ಹೆಸರು ಹೇಳ್ತೀನಿ, ಕೇಳಬೇಕು ಅದನ್ನ, ಈಗ ಪುಣ್ಯ ಬರ್ತದೆ. ಅಜೈಕಪಾತ್, ಅಹಿರ್ಬುಧ್ನ, ಹರ, ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ದಿ, ರೈವತ, ಮೃಗಪ್ಯಾದ. ಹೀಗೆ ನೀವೆಲ್ಲ ಕೇಳ್ತೀರಿ, ಕಪರ್ದಿ ಅಂತಾರ, ಶಂಭು ಅಂತಾರ, ಇವೆಲ್ಲ 11 ಮಂದಿ ಹೆಸರೇ. 11 ರುದ್ರರು ಇವರೆಲ್ಲ. ಅವರೆಲ್ಲ ಸುರಭಿ ಒಳಗೆ ಹುಟ್ಟಿದವರು ಅಂತ. ಆಮೇಲೆ ಅದಿತಿ ದೇವತೆ, ಅದಿತಿಯಲ್ಲಿ ಆದಿತ್ಯರು. ದಿತ್ಯಾಂ ತಥೋ ಅಭವನ್ ದೈತ್ಯಾಹ ಅದಿತ್ಯಾಂಚ ಸುರಾಃ ಪುನಃ. ಈ ಎಲ್ಲ ಆದಿತ್ಯರೆಲ್ಲ ಅಲ್ಲಿ ಹುಟ್ಟಿದ 12 ಜನ. ಯಾರ್ಯಾರು? ಅವರು ಸಾಯಂ ಸವನ ದೇವತೆಗಳು ಕರೀತಾರೆ ಅವ್ರನ್ನ. ಕೆಟಗರಿ ಅದೊಂದು. ವಿಷ್ಣು, ಶಕ್ರ, ಅರ್ಯಮ, ಧಾತ, ತ್ವಷ್ಟೃ, ಪೂಷ, ವಿವಸ್ವಾನ್, ಸವಿತಾ, ಮಿತ್ರ, ವರುಣ, ಅಂಶು ಮತ್ತು ಭಗ. ಹೀಗೆ 12 ಜನ ಅವರು. ಇಲ್ಲಿ ವಿಷ್ಣು ಅನ್ನುವ ಏನು ಆದಿತ್ಯ ಇದ್ದಾನೆ, ಅವನು ಸರ್ವೋತ್ತಮನಾದ ಪರಮಾತ್ಮನೇ ಅಂತ ತಿಳಿಬೇಕು. ಇಷ್ಟು ಜನ ಆಯ್ತು. ಇನ್ನು ವಸು ಅನ್ನುವಂಥ ಒಬ್ಬ ಹೆಂಡತಿ ಇದ್ದಾಳಲ್ಲ,
ಅವಳಲ್ಲಿ ವಸುಗಳು ಹುಟ್ಟಿದ್ರಲ್ಲ, 8 ಜನ ವಸುಗಳು. ಯಾರ್ಯಾರು ಅಂದ್ರೆ ಆಪಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ ಹೇಳಿ 8 ಜನ ಅವರು ಹುಟ್ಟಿದ್ರು. ಇವರ ಕಥೆ ಮತ್ತೆ ಮುಂದೆ ಬರ್ತದೆ, ನಾವು ಕೇಳೋರಿದ್ದೀವಿ. ಸೊ ಒಟ್ಟಾರೆ ಏನಾಯ್ತು ಅಂದ್ರೆ 33 ದೇವತೆಗಳು ಇಲ್ಲಿ ಹುಟ್ಟಿದ್ರು ಅಂತ ನಾವು ಕೇಳ್ತೀವಿ. 8 ಜನ ವಸುಗಳು, 11 ಜನ ರುದ್ರರು, ಅಲ್ಲಿ 19 ಆಯಿತು, ಪ್ಲಸ್ 12 ಆದಿತ್ಯರು, 31 ಇಂದ್ರ ಮತ್ತು ಪ್ರಜಾಪತಿ, ಟೋಟಲ್ 33 ದೇವತೆಗಳು ಅಂತ ಹೀಗೆ ಅಲ್ಲಿ ಹುಟ್ಟುತ್ತಾರೆ. ಇದು ಅದು ಒಂದು ಕಥೆ ಹೇಳ್ತಾರೆ. ಆಮೇಲೆ ಇದಿಷ್ಟು ಆದಮೇಲೆ ಮುಂದೆ ದಿತಿದೇವಿಗೆ ಏನಾಯಿತು ಅಂದರೆ ಯಾವಾಗಲೂ ಫೈಟಿಂಗ್ ನೋಡಿ ನೋಡಿ ಸಾಕಾಗಿತ್ತು. ಆದಿತ್ಯ ಇದು ದಾಯಾದ ಕಲಹ ಅಂತಂದು ಭಾಳ ಕಾಮನ್ ಇರ್ತದೆ. ದಾಯಾದ ಕಲಹ ಇವತ್ತಿಂದಲ್ಲ, ಅದು ಆವಾಗಿಂದೆ ಅಂದರೆ ಇದು ಮಹಾಭಾರತಕ್ಕಿಂತ ಹಿಂದಿಂದು. ಯಾವಾಗಲೂ ಅವರಲ್ಲಿ ಒಂದು ಇದ್ದೇ ಇರ್ತದೆ. ದಿತಿ ಅಂದ್ರೆ ಚಿಕ್ಕಮ್ಮನ ಮಕ್ಕಳು, ದಿತಿ ದೊಡ್ಡಮ್ಮನ ಮಕ್ಕಳ ಜೊತೆ ಯಾವಾಗಲೂ ಸುರರು ಫೈಟ್ ಮಾಡ್ತಾ ಇರೋದು. ಆದ್ರೆ ಮಜಾ ಏನು ಅಂದ್ರೆ ರಿಸಲ್ಟ್ ಯಾವಾಗಲೂ ಸುರರ ಕಡೆ ಇರ್ತಿತ್ತು, ಯಾವಾಗಲೂ ದೇವತೆಗಳೇ ಗೆಲ್ತಾ ಇತ್ತು. ಇದನ್ನ ನೋಡಿ 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 ನಮ್ಮ ಹುಡುಗರು ಯಾವಾಗ ಗೆಲ್ಲೋದು ಅಂತ ದಿತಿಗೆ ಬಹಳ ದುಃಖ ಆಗಿತ್ತು. ದೈತ್ಯ ದಾನವರಿಗೆ ಗೆಲುವೇ ಇಲ್ಲ, ಹೆಂಗ್ ಮಾಡೋದು ಅಂತ ವಿಚಾರ ಮಾಡಿ ಅವಳು ಒಂದ್ ದಿವಸ ತಮ್ಮ ಮನೆಯವರಿಗೆ ಬಹಳ ಸೇವಾ ಮಾಡಿದ್ರು. ದಿನಕ್ಕಿಂತ ಹೆಚ್ಚು ನೀರು ತಂದು ಕೊಡ್ಲೇನೋ, ಊಟಕ್ಕಾಗ್ಲೇನೋ ಅಂತ ಎಲ್ಲ ಮಾಡ್ತಾರಲ್ಲ, ಸ್ವಲ್ಪ ಏನೋ ಬೇಕಾಗಿತ್ತು ಅಂತಂದ್ರೆ ಅವಾಗ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಡ್ತಾರೆ ನೋಡಿ. ಹಾಗೆ ಕಶ್ಯಪರಿಗೆ ಗೊತ್ತಾಯ್ತು, ಅಲ್ಲ ಎಂದಿರ್ಲಾರ್ದು ದಿತಿದೇವಿ ಇಷ್ಟು ಮಾಡ್ತಾ ಇದ್ದಾಳೆ ಅಂದ್ರೆ ಎಂದಿರ್ಲಾರ್ದು ಸುಮ್ ಸೇರಿಸಿದ್ವಿ. ಹಿಂಗಾಗಿ ಏನೋ ಬೇಕಾಗಿದೆ, ಏನ್ ಬೇಕು ವರ ಅಂತ ಕೇಳಿ, ಸಮ್ ಅಪ್ಲಿಕೇಶನ್ ಏನು ಅಂತ ಕೇಳಿದಾಗ, ಇಲ್ಲ ನನಗೆ ಇಂದ್ರನನ್ನ ಸೋಲಿಸುವ ಮಗ ಹುಟ್ಟಬೇಕು, ಅದಕ್ಕೆ ನೀವು ಅನುಗ್ರಹ ಮಾಡಬೇಕು. ಅವ್ರ ಇಚ್ಛಾ ಪಟ್ಟರೆ ಏನ್ ಬೇಕಾದ್ರೂ ಆಗ್ತದಲ್ಲ, ಆದ್ರೆ ಅವ್ರಿಗೆ ಭಗವಂತನ ಇಚ್ಛಾ ಗೊತ್ತದೆ, ಇಂದ್ರನಿಗೆ ಸೋಲಿಲ್ಲ ಅಂತ. ಈ ಜನ್ಮಕ್ಕೆ ಈ ಇಂದ್ರನೇ ಆ ಇಂದ್ರ ಪದವಿಯೊಳಗಿರೋದು, ಅದು ನಿರ್ಧಾರ ಮಾಡೇ ಪದವಿಗೆ ಬಂದಿರೋದು. ಅದಕ್ಕಾಗಿ ಅವರಂದ್ರು ಆಗ್ಲಿ, ಅಕ್ಕಿಗೂ ಬೇಡ ಅನ್ಬಾರ್ದಲ್ಲ, ಅದಕ್ಕಾಗಿ ಆಗ್ಲಿ, ನೀನು 1000 ವರ್ಷ ಮಾಡ್ಬೇಕಂತ. ಅದ್ರೊಳಗೆ ಒಂದೂ ದಿನ ತಪ್ಪದೇ ನಡ್ಕೊಳ್ಬೇಕು ನೀನು ಗರ್ಭಿಣಿ ಆದಾಗ. ಅಲ್ಲ, ಗರ್ಭಿಣಿ ಇದು ಯಾವುದು ಪುಂಸವನವನ್ನ ವ್ರತ ಮಾಡಬೇಕು. ಅದನ್ನು ಮಾಡುವಾಗ ಒಂದೂ ತಪ್ಪು ನಡೆಯದೇ ಇದ್ದಂಗೆ ನೋಡ್ಕೋಬೇಕು. ಯಾಕೆಂದ್ರೆ ತಪ್ಪು ನಡೆಯೋದು ಅಂದ್ರೆ ಕಲಿಗೆ ಅವಕಾಶ ಕೊಟ್ಟಂಗೆ, ಅಥವಾ ತಪ್ಪು ನಡೆಯೋದು ಅಂದ್ರೆ ಇನ್ನೇನಾದರೂ ನಿನ್ನೊಳಗೆ ಪ್ರವೇಶ ಆಗೋದಕ್ಕೆ ಅವಕಾಶ ಕೊಟ್ಟಂಗೆ ಆಗಲಿ ಅಂತಂದು. ಯಾಕೆಂದ್ರೆ ಒಂದೊಂದ್ಸಲ ಕಷ್ಟಪಟ್ಟು ಕೆಲವೊಂದನ್ನು ಪಡಿಬೇಕಾಗ್ತದೆ. ಆಗಲಿ, ಎಷ್ಟಾದ್ರೂ ಕಷ್ಟ ಆಗಲಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದು ಇಂದ್ರದೇವರಿಗೆ ಆಶ್ಚರ್ಯ ಆಯ್ತು. ದಿನೇ ದಿನೇ ಅವಳಲ್ಲಿ ತೇಜಸ್ ಹೆಚ್ಚಾಗ್ತಾ ಇದೆ. ಏನ್ ಮಾಡ್ಬೇಕು, ಇನ್ನು ಸೋಲ್ಸೋದು ಹೆಂಗ, ಯಾವ ರೀತಿಯಾಗಿ ಇದನ್ನು ತಪ್ಪಿಸ್ಬೇಕು, ಅದಕ್ಕಾಗಿ ವಿಚಾರ ಮಾಡ್ತಿದ್ರು. ಒಂದ್ ದಿವಸ ಏನೋ ವ್ಯತ್ಯಾಸ ಆಯ್ತು ಅವಳ ಆಚರಣೆಯೊಳಗೆ. ಆ ಆಚರಣೆ ವ್ಯತ್ಯಾಸ ಆದ ತಕ್ಷಣ ಇಂದ್ರದೇವರು ಅವರ ಗರ್ಭವನ್ನು ಪ್ರವೇಶ ಮಾಡಬೇಕು. ಇಲ್ಲಾಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಆಚಾರವಂತರನ್ನು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ನಮ್ಮಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಒಬ್ರಿಗೆ ಏನೋ ಮಾಡ್ಸ್ಯಾರ ಅಂತ ಹಿಂಗೊಂದು ಬಂದಿತ್ತು. ಅದು ತೆಗಿಸಿದಾಗ ಗೊತ್ತಾಯ್ತು, ಹೌದು ಮಾಡ್ಸಿದ್ ನಿಜ. ಆದ್ರೆ ನಿಮಗೆ ಏನೂ ಆಗಿಲ್ಲ. ಯಾಕೆ ಅಂದ್ರೆ ನೀವು ನಿತ್ಯದೊಳಗೆ ವಾಯುಸ್ತುತಿ ಸುಂದರಕಾಂಡ ಪಾರಾಯಣ ಮಾಡುವುದು, ಅದಕ್ಕಾಗಿ ನಿಮಗೇನೂ ಆಗಿಲ್ಲ ಅಂತ ಅವ್ರು ಹೇಳಿದ್ರಂತ. ಯಾರು ಅವ್ರನ್ನ ತೆಗೆಯೋರು ಹೇಳಿದ್ರಂತ, ನೀವೇನೋ ಜಪ ಮಾಡ್ತೀರಿ, ಏನೋ ಪಾರಾಯಣ ಮಾಡ್ತೀರಿ, ಅದರಿಂದ ನಿಮಗೆ ರಕ್ಷಣಾ ಆಗ್ಯದಂತ. ಸಾಮಾನ್ಯ ಮನುಷ್ಯರಿಗಿಂತ ಅದಾಗಬೇಕಾದ್ರೆ ಇನ್ಯಾವುದು ಅಂತ. ಹಾಗಾಗಿ ನಿತ್ಯದೊಳಗೆ ಎಲ್ಲ ಚೆನ್ನಾಗಿರುವಾಗ ಯಾರೂ ಏನೂ ಮಾಡ್ಲಾರ, ಆಚರಣೆ ಚೆನ್ನಾಗಿತ್ತು. ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ದರ್ ಇಸ್ ಅ ಹೈ ಪ್ರೊಬಬಿಲಿಟಿ ಯಾರಾದರೂ ಬಂದು ಕೆಡಿಸ್ತಾರೆ. ಹಾಗಾಯ್ತು, ಇಂದ್ರ ಬಂದವನೇ ಆ ಗರ್ಭಕ್ಕೆ ಏಟ್ ಹಾಕಿದ. ಅವನಿಗೂ ಅದು ನಂಬರ್ ಸೇರ್ತಿತ್ತು, 7 ಸಲ ಏಟ್ ಹಾಕಿದ. 7 ಬಾರಿ ಆದ್ಮೇಲೆ ಅವು ಗರ್ಭಗಳು ಅಳ್ಲಿಕ್ಕೆ ಶುರು ಆಯ್ತು. ಅವ್ರಿಗೆ ರುದ ಅಂತ ಅವ್ ಕರೆದಂತ, ಅಳಬೇಡ್ರಿ ಅಂತ. ರುದ ಅಂತಂದ್ರೆ ಮಧ್ಯಮ ಪುರುಷ, ಅವು ಅಳಬೇಡ್ರಿ ಅಂತ ಹಿಂಗ ಆಜ್ಞಾ ಮಾಡದನ್. ಅಂದ್ರೆ ಡೋಂಟ್ ಅಂತಾರೆ. ಅವು ಮತ್ತು ಅಳ್ಲಿಕ್ಕೆ ಶುರು ಮಾಡಿದ ತಕ್ಷಣ ಈ ಕಡೆ ಬಂದು 7 ಸಲ ಹೊಡೆದಂತ. ಅಂದ್ರೆ ಕರೆಕ್ಟಾಗಿ 49 ತುಂಡು ಆದವು. 49 ಮಂದಿ ಅಳ್ಲಿಕ್ಕೆ ಶುರು ಮಾಡಿದ್ರೆ ಇನ್ನೇನ್ ಮಾಡ್ಬೇಕು? ಆ ಎಲ್ಲಾ ಗರ್ಭಸ್ರಾವವಾಗಿ, ಅರ್ಥಾತ್ ಆ ಗರ್ಭವಲ್ಲೇ 49 ಜನ ಮಕ್ಕಳು ಹುಟ್ಟುಬಿಟ್ಟು. ಅವಳಿಗೆ ಎಚ್ಚರ ಆಗಿ ನೋಡ್ತಾಳೆ, ಇಂದ್ರನ ಜೊತೆಗೆ ಈ 49 + 1 ನಿಂತು ಬಿಟ್ಟ. ಆಶ್ಚರ್ಯ ಆಯ್ತು, ಏನಿದು ಹಿಂಗಾಯ್ತಲ್ಲ ಅಂತ. ಇಲ್ಲ, ಇವರಿಗೆ ರುದ ಅಂತ ನಾನು ಕೂಗಿದ್ರಿಂದ ಇವರಿಗೆ ಮರುತ್ ಅಂತ ಹೆಸರು, ಮರುದ್ ಗಣ ಅಂತ ಇದನ್ನು ಕರೀತಾರೆ, ಮರುದ್ ಗಣೋಪಾಖ್ಯಾನ ಅಂತ. ಹೀಗಾಗಿ ಮರುತ್ತುಗಳೆಲ್ಲ ಇದ್ದಾರೆ. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಕ್ಷಮ ಮಾಡ್ಬೇಕು ನಾನು. ಏನಂತಂದ್ರೆ ನನ್ನ ದೇವರ ಇಚ್ಛೆಯಂತೆ ಈ ಕಾಲಕ್ಕೆ ನಾನೇ ಇಂದ್ರ, ಅದು ದಿತಿದೇವಿ ಗೊತ್ತು, ಮಹಾ ಯೋಗ್ಯತೆ ಅವರು. ಆದ್ರೆ ಏನೋ ಒಂದು ಈ ಪ್ರಸಂಗ ನಡಿಬೇಕು ಅಂತ ಈ ರೀತಿಯಾಗಿ ನಡ್ಕೊಂಡಿದ್ದು. ಹೌದು, ಆಗಲಿ ಅಂತ ಹೇಳಿ ಅವನಿಗೂ ಆಶೀರ್ವಾದ ಮಾಡಿ ಇವರನ್ನು ನಾ ಬೆಳೆಸೋದಿಲ್ಲ. 49 ಜನ ಒಂದು ಕೂಸು ಹುಟ್ಲಿ ಅಂತ ನಾನು ಮಾಡಿದ್ದೆ, ನೀ 49 ಮಾಡಿ ಅದನ್ನ ನೀನೇ ಕರ್ಕೊಂಡು ಹೋಗೋ ಅಂತ ಹೇಳ್ಬಿಟ್ಟು ದಿತಿದೇವಿ ನೈಸಾಗಿ ಕೊಟ್ಟು ಕಳಿಸಿಲ್ಲ. ಯಾಕಂದ್ರೆ ಒಬ್ಬರೋ ಇಬ್ರು ದಂಧೆ ಹಾಕಿದ್ರೆ ನೋಡ್ರಿ, ನಮ್ಗೆ ಪ್ರವಚನ ಮಾಡ್ಲಿಕ್ಕೆ ಆಗೋದು. 49 ಜನ ಬಂದ್ರೆ ಹೆಂಗ್ ಮಾಡ್ತೀನಿ ಕೆಲವ್ರು ನೋಡಿ ಮನೆಗೆ. ಆ ರೀತಿಯಾಗಿ 49 ಜನ ಹುಟ್ಟಿದ್ದಕ್ಕೆ ನೀವೇ ಕರ್ಕೊಂಡು ಹೋಗ್ರಿ ಅಂತ ಇಂದ್ರನಿಗೆ ಹೇಳಿದ್ರು. ಅದಕ್ಕೆ
ದ್ವಿತೀಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಕೂಡ ದೈತ್ಯರಾಗದೆ ಆದಿತ್ಯರಾದರು. ಆದ್ದರಿಂದ ಇದೊಂದು ಅಪರೂಪದ ಸನ್ನಿವೇಶ ಅಂತ ಹೇಳ್ತಾರೆ. ಈ ಮರುದ್ಗಣ ಉಪಾಖ್ಯಾನವನ್ನ ಹೇಳೋವರಿಗೂ ಕೇಳೋವರಿಗೂ ದೇವರು ವಿಶೇಷವಾದ ಆಯುಷ್ಯ ಅಭಿವೃದ್ಧಿಯನ್ನು ಮಾಡ್ತಾನೆ ಅಂತ ಅದರ ಫಲಶ್ರುತಿ ಹೇಳ್ತಾರೆ. ಸತ್ಸಂತಾನವನ್ನು ಕೊಡ್ತಾನೆ ಅಂತ ಈ ಅಭಿಪ್ರಾಯ. ಇದು ಮರುದ್ಗಣ ಉಪಾಖ್ಯಾನ. ಅದಾದ ಮೇಲೆ ಈ ಪುಂಸವನ ಮುಗಿದ ಮೇಲೆ ಮುಂದೆ ಪೃಥುರಾಜರ ಚರಿತ್ರೆಯನ್ನು ಹೇಳ್ತಾರೆ. ಪೃಥುರಾಜರ ಚರಿತ್ರೆಯನ್ನು ಈಗ ತಾನೇ ನಾನು ಹೇಳಿದೆ. ಆ ಚರಿತ್ರೆಯನ್ನು ಮತ್ತೆ ವಿಸ್ತಾರ ಮಾಡಿ ಇನ್ನೂ ವಿಶೇಷವಾಗಿ ಹೇಳಿದ್ದಾರೆ. ಅದಾದ್ಮೇಲೆ ಮನ್ವಂತರದ ವಿಚಾರವನ್ನು ಹೇಳ್ತಾರೆ. ಮನ್ವಂತರದ ವಿಚಾರ ಯಾಕೆ ಬಂತು ಅಂದ್ರೆ, ಎಲ್ಲದಕ್ಕೂ ಕಾಲ ಬೇಕು, ಕಾಲನೇ ನಮ್ಮನ್ನ ನಡೆಸ್ತದಂತೆ. 840 ಆದ್ರೆ ಗೊತ್ತೇ ಆಗಿಲ್ಲ, ಇನ್ನೊಂದು 5 ನಿಮಿಷ ಆಗುತ್ತೆ. ಎಲ್ಲದಕ್ಕೂ ಕಾಲನೇ ನಿಯಾಮಕ ಅಂತ ಆದಮೇಲೆ ನಿಮಗೆಲ್ಲ ಗೊತ್ತಿದೆ, ಆ ಕಾಲನೇ ನಮ್ಮನ್ನ ಪಚನ ಮಾಡ್ತದೆ. ಎವ್ರಿ ಡೇ ವಿ ಆರ್ ಗೆಟಿಂಗ್ ಡೈಜೆಸ್ಟೆಡ್. ವಿ ಆರ್ ನಾಟ್ ಡೈಜೆಸ್ಟಿಂಗ್ ದ ಫುಡ್, ಇನ್ಸ್ಟೆಡ್ ವಿ ಆರ್ ಗೆಟಿಂಗ್ ಡೈಜೆಸ್ಟೆಡ್. ಕಾಲ ಪಚತಿ ಭೂತಾನಿ, ನಮ್ಗೆ ಗೊತ್ತೇ ಆಗಿಲ್ಲ ಅದು ಆ್ಯಕ್ಚುಲಿ ಏನು ನಡೆದದು. ಹಾಗಾಗಿ ಆ ಕಾಲದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ರಿ ಅಂತ ಇವ್ರು ಕೇಳ್ತಾರೆ. ಅದಕ್ಕೆ ನಮ್ಮ ಕಾಲ ಆಗಿದ್ದು ಗೊತ್ತಾಗಿಲ್ಲ ನೋಡ್ರಿ, ಇಷ್ಟು ಹಿಂಗಾಗಿದೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಕಾಲ ಅನ್ನೋದು ಅದ್ಭುತ, ಇದು ಭಗವಂತನ ವಿಶಿಷ್ಟವಾದ ಮಹಿಮೆ. ಕಾಲ ಅನ್ನೋದೇ ಒಂದು ಮಹಿಮೆ. ಅದನ್ನು ಹೇಳ್ತಾ ಮನ್ವಂತರಗಳ ವಿಚಾರವನ್ನು ಹೇಳ್ತಾರೆ. ಒಂದೊಂದು ಮನ್ವಂತರಕ್ಕೂ ಒಬ್ಬೊಬ್ಬ ಅಧಿಪತಿ ಇರ್ತಾನೆ, ಮನು ಅಂತಿರ್ತಾನೆ. ಆ ಮನು ಮತ್ತು ದೇವತೆಗಳ ಗಣ ಇರ್ತದೆ, ಋಷಿಗಳ ಸಪ್ತಋಷಿಗಳ ಗಣ ಬೇರೆ ಇರ್ತದೆ. ಹೀಗೆ ಬೇರೆ ಬೇರೆ ಒಂದೊಂದು ಮನ್ವಂತರಕ್ಕೂ ಇರ್ತದೆ. ನಿಮಗೆ ನೋಡಿರ್ಬೇಕಾದ್ರೆ ಸ್ವಯಂಭೂ ಮನುವಿರ ಗಣಗಳ ಸಪ್ತರ್ಷಿ ಗಣ, ಇವತ್ತು ನಾವು ಯಾವ ವೈವಸ್ವತ ಮನ್ವಂತರದ ಸಪ್ತರ್ಷಿ ಗಣ ಬೇರೆ ಬೇರೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ. ಅದನ್ನು ಓದ್ತೀನಿ, ಅದನ್ನು ಕೇಳಿ ಇವತ್ತಿನ ಕಥೆ ಮುಗಿಸೋಣ ಅಂತ. ಸ್ವಯಂಭೂ ಮನುವಿನಲ್ಲಿ ಅರ್ಥಾತ್ ಮನುವಿನ ಕಾಲದಲ್ಲಿ ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಕ್ರತು, ಅಗಸ್ತ್ಯ, ವಸಿಷ್ಠ ಇವರೆಲ್ಲರೂ ಕೂಡ ಧರ್ಮ ಪ್ರವರ್ತಕರು, ಸಪ್ತರ್ಷಿಗಳು ಅಂತ ಕರೆಸಿಕೊಳ್ತಾರೆ. ಯಾಮ ಅಂತ ದೇವರ ಗಣ, ದೇವತೆಗಳ ಗಣಕ್ಕೆ ಯಾಮ ದೇವತೆಗಳು ಕರೀತಾರೆ. ಆಮೇಲೆ ಮನುಪುತ್ರರು ಇಷ್ಟು ಜನ ಇದ್ದಾರೆ. ಆಗ್ನಿಧ್ರ, ಅಗ್ನಿಬಾಹು, ನೋಡ್ರಿ ಹೆಸರು ಬೇಕಾದಷ್ಟು ಸಿಗ್ತಾವ ನಿಮಗೆ. ಈ ಕಡೆ ಒಂದು ಪಟ್ಟಿ, ಈ ಕಡೆ ಒಂದು ಪಟ್ಟಿ, ಗಂಡು ಹುಟ್ಟಿದ್ರು ಒಂದು, ಹೆಣ್ಣು ಹುಟ್ಟಿದ್ರು ಒಂದು ಅಂತ ಹರಿವಂಶದೊಳಗೆ ಬೇಕಾದಷ್ಟು ಪಟ್ಟಿ ಸಿಗ್ತದೆ. ಅಪರೂಪದ ಹೆಸರನ್ನ, ಅದಕ್ಕೆ ನೀವು ಉತ್ತರ ಭಾರತ ಕಡೆ ನೋಡ್ರಿ ಇಂಥ ಹೆಸರುಗಳು ಇಟ್ಟಿರ್ತಾರೆ. ವೆರಿ ರೇರ್ ಹೆಸರು ಇಟ್ಟಿರ್ತಾರೆ. ಆಶ್ಚರ್ಯ ಅನ್ನತ್ತೆ. ಮೊನ್ನೆ ಯಾರ್ದೋ ಹೆಸರು ಋತುಪರ್ಣ ಅಂತ ಹೆಸರಿಟ್ಟಾರೆ. ನಮ್ಮಲ್ಲಿ ಇಡಂಗೆ ಋತುಪರ್ಣ ಅಂತ ಇಟ್ಟರೆ ಕರಿಲಿಕ್ಕೆ 8 ದಿನ ತಗೋತಾರೆ. ಆಮೇಲೆ ಒಂದು ಹುಡುಗನ ಹೆಸರು ಕರಿಲಿಕ್ಕೆ ಅಷ್ಟು ಹೈರಾಣದು. ಹಿಂಗಾಗಿ ಇದು ಕಾರಣ ಅಂದ್ರೆ ಇಂಥ ವಿಶೇಷವಾದ ಕಥೆಗಳಿಂದ ಆಯ್ದು ಇಡಬಹುದು. ಅಗ್ನಿಧ್ರ, ಅಗ್ನಿಬಾಹು, ಅಗ್ನಿಜಿಹ್ವ, ಮೇಧಾತಿಥಿ, ವಶಿ, ಚೋಶ್ವಾನ್, ದ್ಯುತಿಮಾನ್, ಹವ್ಯ, ಸವನ ಹಿಂಗಂತ. ಆಮೇಲೆ ಸ್ವಾರೋಚಷ ಮನು, ಸ್ವಾರೋಚಷ ಮನ್ವಂತರದೊಳಗೆ ಔರ್ವ ಋಷಿಗಳು, ಸಪ್ತರ್ಷಿಗಳು ಬರ್ತಾರೆ. ಔರ್ವ ಋಷಿಗಳು ಮುಂದೆ ಸಗರನ ಕಥೆಗಳು ಬರ್ತಾರೆ, ನಿಮ್ಗೆ ಗೊತ್ತದು. ಆ ಔರ್ವ ಋಷಿಗಳು ಸ್ತಂಭ, ಕಾಶ್ಯಪ, ಪ್ರಾಣ, ಬೃಹಸ್ಪತಿ, ದತ್ತ, ನಿಶ್ಚವನ ಅಂತ ಹೀಗೆ ಋಷಿಗಳಿದ್ದಾರೆ. ಇದೆಲ್ಲ ಹೇಳ್ಕೊತ ಬಂದು ಈಗ ಸದ್ಯದೊಳಗೆ ನಾವು ವೈವಸ್ವತ ಮನು ಇದ್ದೀವಲ್ಲ, ಅಲ್ಲಿ ಯಾರು ಈಗ ಸಪ್ತರ್ಷಿಗಳು ಅಂದ್ರೆ ನಾವಿರೋ ಕಾಲದಲ್ಲಿ ವಸಿಷ್ಠ, ಅತ್ರಿ, ಕಶ್ಯಪ, ಗೌತಮ, ವಿಶ್ವಾಮಿತ್ರ, ಭರದ್ವಾಜ, ಜಮದಗ್ನಿ. ಈ ಭರದ್ವಾಜ ಜಮದಗ್ನಿಗಳು ಹಿಂದೆ ಇಲ್ಲಿ ಬಂದಿಲ್ಲ. ಈಗ ಇರುವಂತಹ ಸಪ್ತರ್ಷಿ ಮಂಡಲ. ಈಗಿರುವಂತಹ ದೇವತೆಗಳ ಗಣ ಯಾವುದು? ವಸುರುದ್ರ, ಆದಿತ್ಯ. ನಾವೆಲ್ಲ ಕರಿತೀವಲ್ಲ ವಸುರುದ್ರ ಆದಿತ್ಯ ಅನ್ನೋದು ಈಗಿನ ಗಣ. ಆಮೇಲೆ ಇಕ್ಷ್ವಾಕು ಮೊದಲಾದ ಎಲ್ಲ ರಾಜರುಗಳು. ಯಾವ ಇಕ್ಷ್ವಾಕು ರಾಜರ ವಂಶಗಳು ರಾಮದೇವರು ನಾಳೆ ಅವತಾರ ಮಾಡ್ತಾರೆ. ಆ ಇಕ್ಷ್ವಾಕು ರಾಜ ಅವರೇ ಮೊದಲಾದವರು ಮನುಪುತ್ರ ಸಂತತಿ ಅಂತೆಲ್ಲ ಹೇಳ್ತಾರೆ. ಇದೊಂದು ಅದ್ಭುತ ಅಂತ ತಿಳಿಬೇಕು. ಕಾಲದ ಮಹಿಮೆಯನ್ನ, ಕಾಲದ ಗಣನೆ ಮತ್ತು ಮಹಿಮೆ ಯಾವ ರೀತಿಯಾಗಿರ್ತದೆ ಅಂತ ಹೇಳಿ ನಿಮೇಷದಿಂದ ಪರ ಬ್ರಹ್ಮದೇವರ ಆಯುರ್ಮಾನ ಅಲ್ಲಿವರೆಗೂ ಕೂಡ ಹೆಂಗೆ ಅದನ್ನು ವಿಸ್ತಾರ ಮಾಡಬಹುದು ಅನ್ನೋದನ್ನ ನಾಳೆ ದಿವಸ ನಾವು ನೋಡೋಣ. ಹರೇ ನಮಃ. ಶ್ರೀಕೃಷ್ಣ.